Welcome to our YouTube channel MyPU Chemistry. Subscribe this channel for the regular updates. Dear students, in the last class we studied about haloalkanes. So what is haloalkanes and their importance in our daily life, as well as the classification of haloalkanes. So there are three types, the classification is there. The first one is based upon the nature of hydrocarbon. The second one is based upon the number of halogen atoms present in the haloalkanes, and the third one is based upon the nature of hybridized carbon atom to which the halogen atom is attached. And also you studied about the nomenclature of the haloalkanes, in which you studied about the halogen derivatives, in which you studied about the common names as well as IUPAC names and how they are named in the class. As well as you also studied about geminal dihalides as well as vicinal dihalides and their nomenclature methods. And you also studied about the nature of CX bond, in which we told you that the nature of the bond is a polar covalent bond. This much you studied in the last class. In today's class, methods of preparation of haloalkanes. So how we are going to prepare the haloalkanes. So haloalkanes na ಯಾವ ರೀತಿ ನಾವು ಪ್ರಿಪೇರ್ ಮಾಡಬಹುದು ಅನ್ನೋದನ್ನು ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟು ನಾವು ಆಲ್ಕೋಹಾಲ್ಸ್ಗಳಿಂದ ನಾವು ಏನು ಮಾಡ್ತೀವಿ, ಸೊ ಪ್ರಿಪರೇಷನ್ ಮಾಡ್ತೀವಿ. ಸೊ ಆಲ್ಕೋಹಾಲ್ಸ್, ಫ್ರಮ್ ಆಲ್ಕೋಹಾಲ್ಸ್ ವಿ ಕ್ಯಾನ್ ಪ್ರಿಪೇರ್ ದ haloalkanes. So the first one is the method, the first one is Groves process. The first one is Groves process. Groves process ಅಂತ ಕರಿತೀವಿ. ಸೊ ಏನು Groves process ಅಂದರೆ, ನಾರ್ಮಲ್ ಆಗಿ ಹೇಳೋದಂತಾದರೆ ವೆನ್ ಆ್ಯನ್ ಆಲ್ಕೋಹಾಲ್, ಸೊ ಆಲ್ಕೋಹಾಲ್ ಅಂದಮೇಲೆ ನನಗೆ 3 ಟೈಪ್ಸ್ ಬರುತ್ತೆ: ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ. ಸೊ ದೀಸ್ ಆಲ್ಕೋಹಾಲ್ಸ್ ಆರ್ ರಿಯಾಕ್ಟ್ ವಿತ್ ದಿ ಹ್ಯಾಲೋಜನ್ ಆ್ಯಸಿಡ್ಸ್. ಹ್ಯಾಲೋಜನ್ ಆ್ಯಸಿಡ್ಸ್ ಅಂದರೆ ಮೇಯ್ನಾಗಿ HF, HCl, HBr ಆ್ಯಂಡ್ HI. ಸೊ ಇದುಗಳನ್ನು ಜನರಲ್ ಆಗಿ ನಾವು ಹ್ಯಾಲೋಜನ್ ಆ್ಯಸಿಡ್ಸ್ ಅಂತ ಕರಿತೀವಿ. ಸೊ ಈ ಹ್ಯಾಲೋಜನ್ ಆ್ಯಸಿಡ್ ಜೊತೆ ಹೀಟ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್ ನೋನ್ ಆಸ್ ಎನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಸೊ ದೆನ್ ವಿ ಆರ್ ಗೆಟಿಂಗ್ ದಿ haloalkanes. ಸೊ ಜನರಲ್ ರಿಯಾಕ್ಷನ್ ಇಲ್ಲಿ ಬರಿತಾ ಇದ್ದೀನಿ. ಸೊ ಇಲ್ಲಿ ನನಗೆ ROH, ಇಟ್ ಈಸ್ ದಿ ಜನರಲ್ ಫಾರ್ಮುಲಾ ಆಫ್ ಆಲ್ಕೋಹಾಲ್ಸ್. ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಹ್ಯಾಲೋಜನ್ ಆ್ಯಸಿಡ್ಸ್ನ ನಾನು HX ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಹೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಎನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಜೊತೆ ನಾನು ಟ್ರೀಟ್ ಮಾಡಿದಾಗ ನನಗೆ ದಿಸ್ OH ವಿಲ್ ಬಿ ಸಬ್ಸ್ಟಿಟ್ಯೂಟೆಡ್ ಬೈ X. ಆಗ ನನಗೆ ಇಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, RX ಫಾರ್ಮೇಷನ್ ಆಗುತ್ತೆ. ಜೊತೆಗೆ ಸೈಡ್ ಪ್ರಾಡಕ್ಟ್ ಆಗಿ ನನಗೆ ವಾಟರ್ ಫಾರ್ಮೇಷನ್ ಆಗುತ್ತೆ. ಸೊ ಈ ರಿಯಾಕ್ಷನ್ನ ನಾವು ಗ್ರೂವ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಎಕ್ಸಾಂಪಲ್ಸ್ ಕೊಡೋದಂತಾದರೆ, ನಾನೀಗ ಸಿಂಪಲ್ ಎಕ್ಸಾಂಪಲ್ ತಗೋತಾ ಇದ್ದೀನಿ. CH3OH, ಸೊ ಮೆಥನಾಲ್. So it is a 1 degree alcohol because OH group is attached to a sp3 hybridized carbon atom and is only one carbon atom is present. So therefore it is a 1 degree alcohol. It is treated with HCl in the presence of anhydrous zinc chloride. Anhydrous zinc chloride ಜೊತೆ ನಾನು ಟ್ರೀಟ್ ಮಾಡಿದಾಗ ನನಗೆ ಏನು ಫಾರ್ಮೇಷನ್ ಆಗುತ್ತೆ, CH3Cl ಪ್ಲಸ್ ವಾಟರ್ ಫಾರ್ಮೇಷನ್ ಆಗುತ್ತೆ. ಸೊ ಕ್ಲೋರೋಮೀಥೇನ್ ಈಸ್ ಫಾರ್ಮ್ಡ್. ಸೊ ಕ್ಲೋರೋಮೀಥೇನ್ ಫಾರ್ಮೇಷನ್ ಆಗುತ್ತೆ, ಜೊತೆಗೆ ವಾಟರ್ ಇಸ್ ದ ಸೈಡ್ ಪ್ರಾಡಕ್ಟ್. ಅದೇ ರೀತಿ ನಾನೊಂದು ಸೆಕೆಂಡರಿ ಆಲ್ಕೋಹಾಲ್ ತಗೊಂಡಾಗ ಏನಾಗುತ್ತೆ, ಸೊ ಸೆಕೆಂಡರಿ ಆಲ್ಕೋಹಾಲ್ಗೆ ಎಕ್ಸಾಂಪಲ್ CH3, CHOH, CH3. ಸೊ ಈ ಕಾಂಪೌಂಡ್ ನಾವೇನಂತ ಕರಿತೀವಿ, ಸೊ 2-ಹೈಡ್ರಾಕ್ಸಿಪ್ರೊಪೇನ್ ಅಥವಾ ನಾವು ಪ್ರೊಪೇನ್ ಟು ಆಲ್ ಅಂತ ಕರಿತೀವಿ, ಪ್ರೊಪೇನ್ ಟು ಆಲ್. ಸೊ ಇದು ನನಗೆ HCl ಜೊತೆ ರಿಯಾಕ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸೇಮ್ ಕ್ಯಾಟಲಿಸ್ಟ್, ದಟ್ ಈಸ್ ಎನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಹೀಟ್ ಮಾಡಿದಾಗ ನನಗೆ ಇಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, CH3, CH, Cl, CH3 ಪ್ಲಸ್ ವಾಟರ್.
ಸೊ ನನಗೆ 2 chloropropan ಫಾರ್ಮೇಷನ್ ಆಗುತ್ತೆ. ಸೊ ನನಗೆ OH ಪೊಸಿಷನ್ ವಿಲ್ ಬಿ ಸಬ್ಸ್ಟಿಟ್ಯೂಟೆಡ್ ಬೈ ದಿ ಕ್ಲೋರಿನ್ ಆಟಮ್ ಆ್ಯಂಡ್ 2 chloropropan ಫಾರ್ಮೇಷನ್ ಆಗುತ್ತೆ. ಸೊ ಈ ಫಸ್ಟ್ ಡಿಗ್ರಿ ಆಲ್ಕೋಹಾಲ್ ಅಥವಾ ಪ್ರೈಮರಿ ಆಲ್ಕೋಹಾಲ್ ಅಥವಾ ಸೆಕೆಂಡರಿ ಆಲ್ಕೋಹಾಲ್ನ ನಾನು HCl ಜೊತೆ ಟ್ರೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಹೈಡ್ರಸ್ ಜಿಂಕ್ ಕ್ಲೋರೈಡ್, ದೆನ್ ವಿ ಆರ್ ಗೆಟಿಂಗ್ ದಿ ಹ್ಯಾಲೋ ಆಲ್ಕಿನ್ಸ್, ರೆಸ್ಪೆಕ್ಟಿವ್ ಹ್ಯಾಲೋ ಆಲ್ಕಿನ್ಸ್. ಬಟ್ ಇಲ್ಲಿ ಒಂದು ಪಾಯಿಂಟ್ ನಾವು ಮೆನ್ಷನ್ ಮಾಡಬೇಕು, ಏನು ಟರ್ಷರಿ ಆಲ್ಕೋಹಾಲ್ ತಗೊಂಡಾಗ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ನ ಯೂಸ್ ಮಾಡಲ್ಲ. ಯಾಕೆ ಯೂಸ್ ಮಾಡಲ್ಲ? ಬಿಕಾಸ್ ಟರ್ಷರಿ ಆಲ್ಕೋಹಾಲ್ ಇಸ್ ರೆಡಿಲಿ ರಿಯಾಕ್ಟ್ ವಿತ್ ದಿ HCl ಆರ್ ಹ್ಯಾಲೋಜನ್ ಆ್ಯಸಿಡ್ ಎಟ್ ರೂಮ್ ಟೆಂಪರೇಚರ್. ಸೊ ಆಗ ನನಗಿಲ್ಲಿ ನಮಗೆ ರಿಯಾಕ್ಷನ್ ನೋಡ್ಕೊಳ್ಳಿ, CH3 OH. So butanol, tertiary butanol, when it is reacts with HCl at room temperature, then we are getting tertiary butanol. So CH3 OH plus ವಾಟರ್. ಸೊ ಇಲ್ಲಿ ನಾನು ಟರ್ಷರಿ ಆಲ್ಕೋಹಾಲ್ನ ನಾನು HCl ಜೊತೆ ರೂಮ್ ಟೆಂಪರೇಚರಲ್ಲೇ ನಾನು ಮಿಕ್ಸ್ ಮಾಡಿದಾಗ ನನಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಈ ರಿಯಾಕ್ಷನ್ನ ನಾವೇನಂತ ಕರಿತೀವಿ, ಗ್ರೂವ್ಸ್ ಪ್ರೋಸೆಸ್ ಅಂತ ನಾವಿಲ್ಲಿ ಕರಿತೀವಿ. ಆದರೆ ಮೇಯ್ನಾಗಿ ನಾವಿಲ್ಲಿ ಇನ್ನೊಂದು ಪಾಯಿಂಟನ್ನು ನೋಡ್ಕೋಬೇಕು. ಏನು ಆ ಪಾಯಿಂಟು? ದ ರಿಯಾಕ್ಟಿವಿಟಿ ಆರ್ಡರ್ ಆಫ್ ದಿ ಹ್ಯಾಲೋಜನ್ ಆ್ಯಸಿಡ್ಸ್. ಸೊ ನನಗೆ ಈ ರಿಯಾಕ್ಷನಲ್ಲಿ ಹ್ಯಾಲೋಜನ್ ಆ್ಯಸಿಡ್ಸ್ಗಳು ಯಾವ ರೀತಿ ರಿಯಾಕ್ಟಿವಿಟಿ ಆರ್ಡರ್ನ ತೋರಿಸುತ್ತೆ, ಅದೇ ರೀತಿ ಆಲ್ಕೋಹಾಲ್ಸ್ಗಳು ಯಾವ ರೀತಿಯಾದಂತಹ ರಿಯಾಕ್ಟಿವಿಟಿ ಆರ್ಡರ್ನ ತೋರಿಸುತ್ತೆ, ಅದನ್ನು ನಾವು ತಿಳ್ಕೊಳ್ಳೋಣ. ಮೇಯ್ನಾಗಿ ದ ರಿಯಾಕ್ಟಿವಿಟಿ ಆರ್ಡರ್ ಆಫ್ ಆಲ್ಕೋಹಾಲ್ಸ್ನ ಫಸ್ಟ್ ತಗೋತೀನಿ. ಆಲ್ಕೋಹಾಲ್ಸ್ ನಾವು ಏನಾಗಿರುತ್ತೆ, 3 degree is greater than 2 degree is greater than 1 degree. So it is the reactivity order of alcohols. 3 degree is greater than 2 degree is greater than 1 degree. ಸೊ ಯಾಕೆ ನಾನು ಈ ಆರ್ಡರ್ನ ಬರೆದೆ? ಬಿಕಾಸ್ ಈ ಎಲ್ಲ ರಿಯಾಕ್ಷನ್ಸ್ಗಳಲ್ಲಿ ನಾವು ಮೆಕ್ಯಾನಿಸಮ್ನ ಸ್ವಲ್ಪ ಅಬ್ಸರ್ವ್ ಮಾಡಿದರೆ, ಫಸ್ಟ್ ಸ್ಟೆಪ್ಪಲ್ಲಿ ನನಗೆ ಒಂದು ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ, ಕಾರ್ಬೋಕ್ಯಾಟಯಾನ್. ಸೊ ಆಲ್ರೆಡಿ ನೀವು ಫಸ್ಟ್ ಇಯರಲ್ಲಿ ಕಾರ್ಬೋಕ್ಯಾಟಯಾನ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಆ್ಯಂಡ್ ಆಲ್ಸೋ ದ ಆರ್ಡರ್ ಆಫ್ ಕಾರ್ಬೋಕ್ಯಾಟಯಾನ್ is what is 3 degree is greater than 2 degree is greater than 1 degree. ಸೊ ಸೇಮ್ ಪಾಯಿಂಟನ್ನು ನಾವಿಲ್ಲಿ ತಗೊಂಡಾಗ ಸೇಮ್ ಇದೇ ಆರ್ಡರ್ ನಮಗೆ ಫಾಲೋ ಆಗುತ್ತೆ. ಅದೇ ರೀತಿ ನಾವು ಇನ್ನೊಂದು ರಿಯಾಕ್ಟಿವಿಟಿ ಆರ್ಡರ್ ಆಫ್ ಹ್ಯಾಲೋಜನ್ ಆ್ಯಸಿಡ್ಸ್, ಹ್ಯಾಲೋಜನ್ ಆ್ಯಸಿಡ್ಸ್. ಸೊ ಹ್ಯಾಲೋಜನ್ ಆ್ಯಸಿಡ್ಸ್ಗಳ ಆರ್ಡರ್ ಏನಾಗಿರುತ್ತೆ? ಸೊ ಮೇಯ್ನಾಗಿ ದ ಆರ್ಡರ್ ಈಸ್ HI is greater than HBr is greater than HCl is greater than HF. So this is the order of reactivity, order of halogen acids towards this reaction. ನಾವಿಲ್ಲಿ ಏನು ರೀಸನ್ ಕೊಡ್ಬೋದು? ಮೇಯ್ನಾಗಿ ನಾವು ಕೊಡುವಂಥ ರೀಸನ್ ತುಂಬ ಸಿಂಪಲ್. ಸೊ ದ ನ್ಯೂಕ್ಲಿಯೋಫಿಲಿಸಿಟಿ ಆರ್ಡರ್ ಆಫ್ ದಿ ಹ್ಯಾಲೈಡ್ ಅಯಾನ್ಸ್ ವಿಲ್ ಫಾಲೋ ದಿಸ್. I minus is greater than Br minus is greater than Cl minus is greater than F minus. ಸೊ ಇದು ನನಗೆ ನ್ಯೂಕ್ಲಿಯೋಫಿಲಿಸಿಟಿಯ ಆರ್ಡರ್. ಸೊ ನನಗೆ ನ್ಯೂಕ್ಲಿಯೋಫಿಲಿಸಿಟಿ ಅಂದ್ರೇನು? ನನಗೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರಬೇಕು, ಜೊತೆಗೆ ಅದು ನನಗೆ ಈಸಿಯಾಗಿ ಕಾರ್ಬನ್ನ ಅಟ್ಯಾಕ್ ಮಾಡಬೇಕು. ಸೊ ದ್ಯಾಟ್ ನನಗೆ ಕಡಿಮೆ ನ್ಯೂಕ್ಲಿಯೋಫಿಲಿಸಿಟಿ ಪವರ್ ಇರುವಂತಹ ಒಂದು ಗ್ರೂಪನ್ನು ಅದು ಹೊರಗಡೆ ಕಳಿಸುತ್ತೆ. ಅಂದರೆ ದ ಲೀವಿಂಗ್ ಗ್ರೂಪ್ ವಿಲ್ ಬಿ ರಿಮೂವ್ಡ್ ವೆರಿ ಈಸಿಲಿ. ಸೊ ನನಗೆ I ಮೈನಸ್ನ ನ್ಯೂಕ್ಲಿಯೋಫಿಲಿಸಿಟಿ ಇಸ್ ಮ್ಯಾಕ್ಸಿಮಮ್. ಸೊ ದೇರ್ ಫೋರ್ ನನಗೆ HIನ ಕೆಪಾಸಿಟಿ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಬಟ್ ನನಗೆ ಇಲ್ಲಿ ನಾನು ಯೂಸ್ ಮಾಡಿರುವಂತಹ ಎಲ್ಲ ರಿಯಾಕ್ಷನ್ಸ್ಗಳಲ್ಲಿ ನಾನು ಯೂಸ್ ಮಾಡಿರುವಂಥದ್ದು ಓನ್ಲಿ HClನ ಯೂಸ್ ಮಾಡಿದ್ದೀನಿ. ನಾನು ಯಾಕೆ HClನ ಯೂಸ್ ಮಾಡಿದ್ದೀನಿ ಅಂದರೆ, ನಮಗೆ ಒಂದು ರಿಯೇಜೆಂಟ್ ಇಲ್ಲಿ ಬರುತ್ತೆ. ಆ ರಿಯೇಜೆಂಟ್ನ ನಾವೇನಂತ ಕರಿತೀವಿ? ಲುಕಾಸ್ ರಿಯೇಜೆಂಟ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ಲುಕಾಸ್ ರಿಯೇಜೆಂಟ್. ಸೊ ಏನು ಲುಕಾಸ್ ರಿಯೇಜೆಂಟ್ ಅಂದರೆ, ಇಟ್ ಈಸ್ ದಿ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಎನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಸೊ ಕಾನ್ಸಂಟ್ರೇಟೆಡ್ HCl ಮತ್ತು ಎನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಮಿಕ್ಸ್ಚರ್ನ ನಾವೇನಂತ ಕರಿತೀವಿ? ಲುಕಾಸ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ಇದಿಷ್ಟು ಪಾಯಿಂಟ್ಗಳು ನಮಗೆ ಯಾವ ರಿಯಾಕ್ಷನ್ ಅಂಡರ್ ಬರುತ್ತೆ? ಗ್ರೂವ್ಸ್ ಪ್ರೋಸೆಸ್ ಅಂಡರ್ ಬರುತ್ತೆ. ಸೊ ಅದರಿಂದ ಇಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಮೇಯ್ನಾಗಿ ರಿಯಾಕ್ಷನ್ಸ್, ಅದೇ ರೀತಿ ರಿಯಾಕ್ಟಿವಿಟಿ ಆರ್ಡರ್ ಆಫ್ ಆಲ್ಕೋಹಾಲ್ಸ್, ಅದೇ ರೀತಿ ರಿಯಾಕ್ಟಿವಿಟಿ ಆರ್ಡರ್ ಆಫ್ ಹ್ಯಾಲೋಜನ್ ಆ್ಯಸಿಡ್ಸ್, ಅದೇ ರೀತಿ ವಾಟ್ ಈಸ್ ಲುಕಾಸ್ ರಿಯೇಜೆಂಟ್.
Next method of preparation is reaction with PCl3. Reaction of alcohol with PCl3 and PCl5, phosphorus trichloride and phosphorus pentachloride. ಸೊ ನನಗೆ ಆಲ್ಕೋಹಾಲ್ಸ್ಗಳು ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನು PCl3 ಬಗ್ಗೆ ತಗೋತೀನಿ. ಸೊ ಇಲ್ಲಿ ನಾನು ಆಲ್ಕೋಹಾಲ್ನ ತಗೋತೀನಿ ROH. When this alcohol is treated with PCl3, then we are getting RCl plus H3PO3. ಸೊ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿಲ್ಲ, ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋಣ. ಸೊ ಅದರಿಂದ 3 molecules of alcohol react with PCl3 to form 3 molecules of alkyl chlorides and H3PO3. H3PO3 ಅಂದರೆ ಹೈಪೋಫಾಸ್ಫರಸ್ ಆಸಿಡ್. ಸೊ ಇದು ನನ್ನ ಜನರಲ್ ರಿಯಾಕ್ಷನ್. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. 3 molecules of ethyl alcohol when reacts with PCl3, then we are getting 3 molecules of chloroethane C2H5Cl plus hypophosphorus acid. ಸೊ ಇದು ನನಗೆ ಒಂದು ರಿಯಾಕ್ಷನ್ನ ಎಕ್ಸಾಂಪಲ್, ಇದು ನನ್ನ ಜನರಲ್ ರಿಯಾಕ್ಷನ್. ಅದೇ ರೀತಿ PCl5 ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಸೊ ಇಲ್ಲಿ ಜನರಲ್ ರಿಯಾಕ್ಷನ್ ಬರಿತೀನಿ. ROH ಪ್ಲಸ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ನನಗಿಲ್ಲಿ RCl ಜೊತೆಗೆ POCl3 ಜೊತೆಗೆ HCl ಲಿಬರೇಟ್ ಆಗುತ್ತೆ. ಸೊ ಇಲ್ಲಿ ROH ಆಲ್ಕೋಹಾಲ್ ವೆನ್ ಇಟ್ ಇಸ್ ಟ್ರೀಟೆಡ್ ವಿತ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಥವಾ PCl5, ವಿ ಆರ್ ಗೆಟಿಂಗ್ ಆಲ್ಕೈಲ್ ಕ್ಲೋರೈಡ್ ಪ್ಲಸ್ POCl3. POCl3 ಅಂದರೆ ಫಾಸ್ಫರಸ್ ಆಕ್ಸಿ ಟ್ರೈಕ್ಲೋರೈಡ್ ಆ್ಯಂಡ್ HCl ಈಸ್ ಲಿಬರೇಟೆಡ್. ಸೊ ನಾನು ಎಕ್ಸಾಂಪಲ್ ಬರಿತಾ ಇದ್ದೀನಿ. C2H5OH ethyl alcohol, when it is treated with phosphorus pentachloride, we are getting C2H5Cl plus POCl3 plus HCl. ಸೊ ಅದರಿಂದ ಈ ಎರಡು ಮೆಥಡ್ಸ್ ಅಥವಾ PCl3 ಆ್ಯಂಡ್ PCl5ನ ಯೂಸ್ ಮಾಡಿಕೊಂಡು ನಾವು ಆಲ್ಕೋಹಾಲ್ಸನ್ನು ಆಲ್ಕೈಲ್ ಕ್ಲೋರೈಡ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಇಲ್ಲಿ ಸಿಂಪಲ್ ಎಕ್ಸಾಂಪಲ್ಸ್ಗಳನ್ನ ತಗೊಳ್ಳಿ, ಯಾವುದೇ ಕಾರಣಕ್ಕೂ ತುಂಬ ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ಸ್ಗಳನ್ನ ತಗೊಳಕ್ಕೆ ಹೋಗಬೇಡಿ. ಯು ಕ್ಯಾನ್ ಟೇಕ್ CH3OH. ನಾನಿಲ್ಲಿ C2H5OH ತಗೊಂಡಿದ್ದೀನಿ, ಬಟ್ ಯು ಕ್ಯಾನ್ ಆಲ್ಸೋ ಟೇಕ್ CH3OH. ಅದನ್ನು ತಗೊಂಡು ನೀವು ಇಲ್ಲಿ ರಿಯಾಕ್ಷನ್ಸ್ಗಳನ್ನು ಬರಿಬಹುದು. ಅದೇ ರೀತಿ ದ ನೆಕ್ಸ್ಟ್ ಮೆಥಡಲ್ಲಿ ನಾವು ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್ನ ಸ್ಟಡಿ ಮಾಡ್ತೀವಿ. ಸೊ ಆ ರಿಯಾಕ್ಷನ್ನ ನಾವು ಡಾರ್ಸನ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಡಾರ್ಸನ್ಸ್ ಪ್ರೋಸೆಸ್ ಅಥವಾ ಡಾರ್ಸನ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಏನು ಡಾರ್ಸನ್ಸ್ ರಿಯಾಕ್ಷನ್ ಅಂದರೆ, ನಾರ್ಮಲ್ ಆಗಿ ವೆನ್ ಆಲ್ಕೋಹಾಲ್ ಈಸ್ ಟ್ರೀಟೆಡ್ ವಿತ್ ಥಯೋನಿಲ್ ಕ್ಲೋರೈಡ್. ಸೊ ಥಯೋನಿಲ್ ಕ್ಲೋರೈಡ್ ಅನ್ನುವಂಥ ಒಂದು ರಿಯೇಜೆಂಟ್ ಜೊತೆ ನಾನು ಆಲ್ಕೋಹಾಲ್ನ ಹೀಟ್ ಮಾಡ್ತೀನಿ. ಬಟ್ ಇಲ್ಲಿ ನಾನೊಂದು ಕ್ಯಾಟಲಿಸ್ಟ್ನ ಕೂಡ ಯೂಸ್ ಮಾಡ್ತೀನಿ. ಸೊ ಆ ಕ್ಯಾಟಲಿಸ್ಟ್ನ ನೇಮ್ ಪಿರಿಡಿನ್. ಸೊ alcohol is heated with thionyl chloride in the presence of pyridine to form the halo alkenes ಅಥವಾ alkyl halides ನನಗೆ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಇಕ್ವೇಷನ್ ನೋಡಿ. ಸೊ ROH when it is treated with thionyl chloride, the formula is SOCl2. ಸೊ ಇದನ್ನು ನಾನು ಹೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡೀನ್. ಸೊ ಇಲ್ಲಿ ಪಿರಿಡಿನ್ನ ನಾವು ಯೂಸ್ ಮಾಡ್ತೀವಿ, ಪಿರಿಡೀನ್, ಟು ಫಾರ್ಮ್ RCl ಪ್ಲಸ್ SO2 ಪ್ಲಸ್ HCl. ಇಲ್ಲಿ ನನಗೆ SO2 ಈಸ್ ಗೇಷಿಯಸ್, ಸೊ ಅದರಿಂದ ನಾನು ಅಪ್ವರ್ಡ್ ಆ್ಯರೋ ಹಾಕ್ತಾ ಇದ್ದೀನಿ. HCl ಕೂಡ ನನಗೆ ಗೇಷಿಯಸ್ ಆಗಿರುತ್ತೆ. ಸೊ ಅದರಿಂದ ಇಲ್ಲಿ ಈ ರಿಯಾಕ್ಷನ್ನ ನಾವು ಜನರಲ್ ಆಗಿ ಏನು ಕರಿತೀವಿ? ಡಾರ್ಸನ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ನ ತಗೊಂಡ್ರೆ C2H5OH ethyl alcohol when it is treated with thionyl chloride in the presence of pyridine as the catalyst, then we are getting C2H5Cl plus SO2 plus HCl. Both SO2 and HCl are gaseous. So the main advantage of this reaction is, ಏನು ಅಡ್ವಾಂಟೇಜ್ ಅಂದರೆ, ನಾವೀಗ ಆಲ್ರೆಡಿ ಗ್ರೂಸ್ ಪ್ರೋಸೆಸ್ನ ನೀವು ಕಲ್ತ್ರಿ. ಸೊ ಗ್ರೂಸ್ ಪ್ರೋಸೆಸ್ಸಲ್ಲಿ ನನಗೆ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ, ಜೊತೆಗೆ ಸೈಡ್ ಪ್ರಾಡಕ್ಟ್ ಆಗಿ ವಾಟರ್ ಬರುತ್ತೆ. ಸೊ ಆದರೆ ವಾಟರ್ ಇರೋದ್ರಿಂದ
ನನಗೆ ದ ಆಲ್ಕೈಲ್ ಹ್ಯಾಲೈಡ್ನ ಪ್ಯೂರಿಟಿ ಏನಾಗಿರುತ್ತೆ, ಕಡಿಮೆಯಾಗಿರುತ್ತೆ. ಆದರೆ ನನಗೆ ಈ ಡಾರ್ಸನ್ಸ್ ಪ್ರೋಸೆಸ್ಸಲ್ಲಿ ಏನಾಗಿರುತ್ತೆ, SO2 ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ HCl ಬೋತ್ ಆರ್ ಗೇಷಿಯಸ್ ಸೈಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಜೊತೆಗೆ ಈಸಿಯಾಗಿ ಎಸ್ಕೇಪ್ ಆಗೋದ್ರಿಂದ ನನಗೆ ಏನು ಮಾತ್ರ ಉಳ್ಕೊಳ್ಳುತ್ತೆ, ನನ್ನ ಆಲ್ಕೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಹ್ಯಾಲೈಡ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ನನಗೆ ಏನು ಒಬ್ಟೈನ್ ಆಗುತ್ತೆ ಪ್ರಾಡಕ್ಟ್, ದ್ಯಾಟ್ ಪ್ರಾಡಕ್ಟ್ ಈಸ್ ಆಲ್ಮೋಸ್ಟ್ ಪ್ಯೂರ್ ಪ್ರಾಡಕ್ಟ್. ಸೊ ದೇರ್ ಫೋರ್ ವಿ ಆರ್ ಪ್ರಿಫರ್ ಡಾರ್ಸನ್ಸ್ ಪ್ರೋಸೆಸ್ ಓವರ್ ದಿ ಗ್ರೂಸ್ ಪ್ರೋಸೆಸ್. ನಾವು ಗ್ರೂಸ್ ಪ್ರೋಸೆಸ್ಗಿಂತ ಡಾರ್ಸನ್ಸ್ ರಿಯಾಕ್ಷನ್ನ ನಾವು ಹೆಚ್ಚಾಗಿ ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ನನಗೆ ಸೈಡ್ ಪ್ರಾಡಕ್ಟ್ಸ್ಗಳು ಗೇಷಿಯಸ್ ಆಗಿರುತ್ತೆ. ಸೊ ದೇರ್ ಫೋರ್ ದ ಒಬ್ಟೈನ್ಡ್ ಪ್ರಾಡಕ್ಟ್ ಈಸ್ ಆಲ್ಮೋಸ್ಟ್ ಪ್ಯೂರ್ ಇನ್ ಸ್ಟೇಟ್. ದ ನೆಕ್ಸ್ಟ್ ಪ್ರೋಸೆಸ್, ಇಟ್ ಈಸ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಫ್ರಮ್ ಹೈಡ್ರೋಕಾರ್ಬನ್ಸ್. ಸೊ ನಾವು ಹೈಡ್ರೋಕಾರ್ಬನ್ಸಿಂದ ಕೂಡ ನಾವು ಆಲ್ಕೈಲ್ ಹ್ಯಾಲೈಡ್ಸ್ಗಳನ್ನು ಸಿಂಥಸೈಸ್ ಮಾಡ್ಬೋದು. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೋತಾ ಇದ್ದೀನಿ. ಸೊ CH2 ಡಬಲ್ ಬಾಂಡ್ CH2 ವೆನ್ ಇಟ್ ಈಸ್ heated with or treated with HI hydrogen iodide, then I am getting CH2I plus ಅಲ್ಲ ಸಾರಿ CH2I. ಸೊ ಅದರಿಂದ ನನಗಿಲ್ಲಿ ಇನ್ನು ಕಟ್ ಮಾಡಬೇಕಿತ್ತಲ್ಲ, ಮಾಡ್ಕೋಬೋದಲ್ಲ, ಸ್ವಲ್ಪ ತಪ್ಪಾಯಿತು. ಅದೇ ಓಕೆ ಫೈನ್. ಓಕೆ ಫೈನ್, ಸರಿ ಓಕೆ. ಸೊ ದ ನೆಕ್ಸ್ಟ್ ಮೆಥಡ್ ಈಸ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಸೊ ಹೈಡ್ರೋಕಾರ್ಬನ್ಸ್ನ ಯೂಸ್ ಮಾಡಿಕೊಂಡು ನಾವು ಆಲ್ಕೈಲ್ ಹ್ಯಾಲೈಡ್ಸ್ಗಳನ್ನು ನಾವು ಸಿಂಥಸೈಸ್ ಮಾಡ್ಬೋದು. ಸೊ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ನ ನಾನು ತಗೋತಾ ಇದ್ದೀನಿ. CH2 ಡಬಲ್ ಬಾಂಡ್ CH2, ದ ಕಾಂಪೌಂಡ್ ನೇಮ್ ಈಸ್ ಈಥೇನ್. ಸೊ ಈಥೇನ್ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಅಯೋಡೈಡ್. ಸೊ ಹೈಡ್ರೋಜನ್ ಅಯೋಡೈಡ್ ಜೊತೆ ಈಥೇನ್ನ ನಾನು ಟ್ರೀಟ್ ಮಾಡಿದಾಗ ನನಗೆ ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ದಟ್ ಪ್ರಾಡಕ್ಟ್ ಈಸ್ CH3CH2I ಅನ್ನೋ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ದ ಕಾಂಪೌಂಡ್ ನೇಮ್ ಈಸ್ ಅಯೋಡೋಮೀಥೇನ್. ಸೊ ಅಯೋಡೋಮೀಥೇನ್ ಇಲ್ಲಿ ನನಗೆ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನಾನು ಯೂಸ್ ಮಾಡಿರುವಂಥ ಆಲ್ಕೀನ್ ಯಾವುದು, ಇಟ್ ಈಸ್ ಎ ಸಿಮೆಟ್ರಿಕಲ್ ಆಲ್ಕೀನ್. ಸಿಮೆಟ್ರಿಕಲ್ ಆಲ್ಕೀನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಆಗಿಂದ ನನಗೆ ಓನ್ಲಿ ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನಾವು ಹ್ಯಾಲೋಜನ್ ಆ್ಯಸಿಡ್ಸ್ HIನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಐ ಕ್ಯಾನ್ ಆಲ್ಸೋ ಯೂಸ್ HBr ಅಥವಾ HClನು ನಾನು ಯೂಸ್ ಮಾಡ್ಬೋದು. ಸೊ ಆದರೆ ನನಗೆ ರಿಯಾಕ್ಟಿವಿಟಿ ಆರ್ಡರ್ ಆಫ್ ಹ್ಯಾಲೋಜನ್ ಆ್ಯಸಿಡ್ಸ್ ಏನಾಗಿರುತ್ತೆ, ಆ್ಯಸ್ ಯೂಶ್ವಲ್ ಸೇಮ್ ದ ಆರ್ಡರ್ ಈಸ್ HI ಈಸ್ ಗ್ರೇಟರ್ ದ್ಯಾನ್ HBr ಈಸ್ ಗ್ರೇಟರ್ ದ್ಯಾನ್ HCl. ಸೊ ಇಟ್ ಈಸ್ ದಿ ಆರ್ಡರ್ ಆಫ್ ಹ್ಯಾಲೋಜನ್ ಆ್ಯಸಿಡ್ಸ್ ಟುವರ್ಡ್ಸ್ ದಿಸ್ ರಿಯಾಕ್ಷನ್. ಬಟ್ ನಾನೀಗ ಒಂದು ಸ್ವಲ್ಪ ಮುಂದ್ಗಡೆ ಹೋಗ್ತಾ ಇದ್ದೀನಿ. ಒಂದು ಅನ್ಸಿಮೆಟ್ರಿಕಲ್ ಆಲ್ಕಿನ್ ತಗೋತಾ ಇದ್ದೀನಿ. ಅನ್ಸಿಮೆಟ್ರಿಕಲ್ ಆಲ್ಕಿನ್ CH3CH double bond CH2. The compound name is propene. When it is treated with hydrogen bromide HBr ಜೊತೆ ನನಗೆ ಟ್ರೀಟ್ ಆದಾಗ ನನಗಿಲ್ಲಿ ಏನಾಗುತ್ತೆ, ದ ನೆಗೆಟಿವ್ ಪಾರ್ಟ್ ಆಫ್ ದಿ HBr ಏನಿಲ್ಲಿ Br ಮೈನಸ್ ಏನಿದೆ ಇದು ನನಗೆ ಅಕ್ರಾಸ್ ದಿ ಡಬಲ್ ಬಾಂಡ್ ಆ್ಯಡ್ ಆಗಬೇಕು. ಆ್ಯಡ್ ಆಗುವಾಗ ನನಗಿಲ್ಲಿ ಅದು ಮಾರ್ಕೋನಿಕಾಫ್ಸ್ ರೂಲನ್ನು ಫಾಲೋ ಮಾಡುತ್ತೆ. ಸೊ ನಿಮಗೆ ಆಲ್ರೆಡಿ ಮಾರ್ಕೋನಿಕಾಫ್ಸ್ ರೂಲ್ ಬಗ್ಗೆ ಗೊತ್ತಿದೆ. ಸೊ ಅದರಿಂದ ನೆಗೆಟಿವ್ ಪಾರ್ಟ್ ಏನಿದೆ ಅದು ನನಗೆ ಕಡಿಮೆ ಹೈಡ್ರೋಜನ್ ಅಟ್ಯಾಚ್ ಆಗಿರುವಂತಹ ಕಾರ್ಬನಿಗೆ ಹೋಗಿ ಏನಾಗುತ್ತೆ, ಅಟ್ಯಾಚ್ ಆಗುತ್ತೆ. ಸೊ ಆ ರೂಲನ್ನು ನಾವು ಮಾರ್ಕೋನಿಕಾಫ್ಸ್ ರೂಲ್ ಅಂತ ಕರಿತೀವಿ. ಸೊ ಆದ್ದರಿಂದ ಇಲ್ಲಿ ಪ್ರಾಡಕ್ಟ್ ನನಗೆ ಎರಡು ಪ್ರಾಡಕ್ಟ್ ಬರುತ್ತೆ. ಒಂದು ಪ್ರಾಡಕ್ಟ್ CH3CHBr ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್ CH2CH2Br ಫಾರ್ಮೇಷನ್ ಆಗುತ್ತೆ. ಸೊ ಎರಡು ಪ್ರಾಡಕ್ಟ್, ಒಂದು 2-ಬ್ರೋಮೋಪ್ರೋಪೇನ್ ಫಾರ್ಮೇಷನ್ ಆಗುತ್ತೆ, ಇನ್ನೊಂದು 1-ಬ್ರೋಮೋಪ್ರೋಪೇನ್ ಫಾರ್ಮೇಷನ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ನನಗೆ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ 2-ಬ್ರೋಮೋಪ್ರೋಪೇನ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್ ಆ್ಯಂಡ್ 1-ಬ್ರೋಮೋಪ್ರೋಪೇನ್ ವಿಲ್ ಬಿ ದಿ ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದರಿಂದ ಎಸ್ಪೆಷಲಿ ನಾನು ಆಲ್ಕೀನ್ಸ್, ಅದರಲ್ಲೂ ಕೂಡ ಅನ್ಸಿಮೆಟ್ರಿಕಲ್ ಆಲ್ಕೀನ್ನ ನಾನು ಹ್ಯಾಲೋಜನ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡಿದಾಗ ನನಗೆ ಯಾವಾಗಲೂ ಕೂಡ ಎರಡು ಪ್ರಾಡಕ್ಟ್ ಬರುತ್ತೆ. ಅದರಲ್ಲೂ ಕೂಡ ಒಂದು ಮೇಜರ್ ಮತ್ತು ಒಂದು ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಆ್ಯಂಡ್ ದಿಸ್ ರಿಯಾಕ್ಷನ್ ವಿಲ್ ಫಾಲೋಸ್ ದಿ ಮಾರ್ಕೋನಿಕಾಫ್ಸ್ ರೂಲ್. ಅದೇ ರೀತಿ ಇದೇ ರಿಯಾಕ್ಷನ್ನ ನಾನು ಸ್ವಲ್ಪ ಬೇರೆ ರೀತಿ ಮಾಡಿಸಿದರೆ, ಸೊ CH3CH ಡಬಲ್ ಬಾಂಡ್ CH2 ಪ್ರೊಪೀನ್ನ ನಾನು HBr ಜೊತೆನೇ ಟ್ರೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಕೆಟಲಿಸ್ಟ್.
ಪರಾಕ್ಸೈಡ್ ಕ್ಯಾಟಲಿಸ್ಟ್ನ ನಾನು ಯೂಸ್ ಮಾಡ್ತೀನಿ. ಇಲ್ಲಿ ಪರಾಕ್ಸೈಡ್ ಕ್ಯಾಟಲಿಸ್ಟ್ ಅಂದರೆ ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಹೆಚ್ಚಾಗಿ ನಾವು ಬೆನ್ಸಾಯಿಲ್ ಪೆರಾಕ್ಸೈಡ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ, ಬಟ್ ಜನರಲ್ ಆಗಿ ನಾವು ಪರಾಕ್ಸೈಡ್ ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಸೊ ಅದರಿಂದ ಪ್ರೊಪೇನ್ನ ನಾನು HBr ಜೊತೆ ಟ್ರೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಕ್ಯಾಟಲಿಸ್ಟ್. ಆಗ ನನಗೆ ದ ಮೇಜರ್ ಪ್ರಾಡಕ್ಟ್ ಈಸ್ CH3 CH2 CH2Br. ಸೊ ಆಗ ನನಗೆ 1 ಬ್ರೋಮೋಪ್ರೋಪೇನ್ ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್ ಇನ್ ದಿಸ್ ಕೇಸ್. ಸೊ ಇದು ನನಗೆ ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಸೊ ಆದ್ದರಿಂದ ಈ ರಿಯಾಕ್ಷನ್ನು ನನಗೆ ಮಾರ್ಕಾನಿಕ್ ಆಫ್ ರೂಲ್ನ ಉಲ್ಟಾ ಅಂದರೆ ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್ನ ಏನು ಮಾಡುತ್ತೆ, ಫಾಲೋ ಮಾಡುತ್ತೆ. ಸೊ ಅದರ ಪ್ರಕಾರ ನನಗೆ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ the negative part will add it to that carbon atom which is having more number of hydrogen atom. ಯಾವ ಕಾರ್ಬನ್ ಆಟಮಲ್ಲಿ ನನಗೆ ಜಾಸ್ತಿ ಹೈಡ್ರೋಜನ್ ಆಟಮ್ಸ್ಗಳು ಅಟ್ಯಾಚ್ ಆಗಿರುತ್ತೋ ಅದೇ ಕಾರ್ಬನ್ ಆಟಮಿಗೆ ನನಗೆ ನೆಗೆಟಿವ್ ಪಾರ್ಟ್ ಆಫ್ ದಿ ರಿಯೇಜೆಂಟ್ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಆ ರೂಲನ್ನು ನಾವು ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್ ಅಂತ ಕರಿತೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಅಥವಾ ಒಂದು ಎಫೆಕ್ಟ್ನ ನಾವು ಜನರಲ್ ಆಗಿ ಕರಾಸ್ಟ್ ಎಫೆಕ್ಟ್ ಅಂತ ಕರಿತೀವಿ. It is called as Karast effect ಅಥವಾ it is also called as ಪರಾಕ್ಸೈಡ್ ಎಫೆಕ್ಟ್ ಅಂತ ಕರಿತೀವಿ. ಪರಾಕ್ಸೈಡ್ ಎಫೆಕ್ಟ್. ಸೊ ಅದರಿಂದ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದರಿಂದ ನಾನು ಹೈಡ್ರೋಕಾರ್ಬನ್ಸಿಂದ ನಾನು ಹ್ಯಾಲೋ ಆಲ್ಕಿನ್ಸ್ ಅಥವಾ ಆಲ್ಕೈಲ್ ಹ್ಯಾಲೈಡ್ಸ್ನ ಸಿಂಥಸೈಸ್ ಮಾಡ್ಬೋದು. ಅದರಲ್ಲಿ ಫಸ್ಟ್ ಒನ್ ಸಿಮೆಟ್ರಿಕಲ್ ಆಲ್ಕಿನ್ ತಗೊಂಡಿದ್ದೀನಿ, ಓನ್ಲಿ 1 ಪ್ರಾಡಕ್ಟ್ ಬರುತ್ತೆ. ಅನ್ಸಿಮೆಟ್ರಿಕಲ್ ಆಲ್ಕಿನ್ನ ತಗೊಂಡಾಗ ನನಗೆ 2 ರೀತಿಯಾದಂಥ ರಿಯಾಕ್ಷನ್ ಬರುತ್ತೆ. ಒಂದು ವಿದೌಟ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಕ್ಯಾಟಲಿಸ್ಟ್ ಅಂದರೆ ಆಬ್ಸೆನ್ಸ್, ಅಲ್ಲಿ ಯಾವುದೇ ರೀತಿಯಾದಂಥ ಕ್ಯಾಟಲಿಸ್ಟ್ನ ಯೂಸ್ ಮಾಡಲ್ಲ. ಆಗ ನನಗೆ 2 ಪ್ರಾಡಕ್ಟ್ ಬರುತ್ತೆ, ಒಂದು ಮೇಜರ್ ಮತ್ತು ಇನ್ನೊಂದು ಮೈನರ್. ಇದು ನನಗೆ ಮಾರ್ಕಾನಿಕ್ ಆಫ್ ರೂಲ್ನ ಫಾಲೋ ಮಾಡುತ್ತೆ. ಅದೇ ರೀತಿ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಒಂದು ಕ್ಯಾಟಲಿಸ್ಟ್ ಆಗಿ ನಾನು ಯೂಸ್ ಮಾಡಿದಾಗ ನನಗೆ ಒಂದೇ ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅದು ನನಗೆ ಆ್ಯಂಟಿ ಮಾರ್ಕಾನಿಕ್ ಆಫ್ ರೂಲ್ನ ಫಾಲೋ ಮಾಡುತ್ತೆ. ಜೊತೆಗೆ ಅದನ್ನು ನಾವು ಜನರಲ್ ಆಗಿ ಪರಾಕ್ಸೈಡ್ ಎಫೆಕ್ಟ್ ಅಥವಾ ಕರಾಸ್ಟ್ ಎಫೆಕ್ಟ್ ಅಂತ ನಾವಲ್ಲಿ ಕರಿತೀವಿ. ಅದೇ ರೀತಿ ದ ಆರ್ಡರ್ ಆಫ್ halogen acids towards this reaction is HI is greater than HBr is greater than HCl. ಸೊ ಅದರಿಂದ ಇದಿಷ್ಟು ಪಾಯಿಂಟ್ಸ್ಗಳು ನಿಮಗೆ ಇದರಲ್ಲಿ ಬರುವಂತಹದ್ದು. ಸೊ ಅದರಿಂದ ಇದನ್ನು ಸ್ವಲ್ಪ ತಾವುಗಳು ತುಂಬ ಇಂಪಾರ್ಟೆಂಟಾಗಿ ಗಮನ ಕೊಡಬೇಕು. ಬಿಕಾಸ್ ಇದರ ಬೇಸಿಸ್ ಮೇಲೆ ನಿಮಗೆ CET ನೀಟ್ ಮೇಲೆ ಕೂಡ ಕ್ವಶನ್ಸ್ಗಳನ್ನು ಕೇಳಬಹುದು. ದ ನೆಕ್ಸ್ಟ್ ರಿಯಾಕ್ಷನ್ ಈಸ್ addition of halogens to alkenes. Addition of halogen to alkenes. ಸೊ ಆಲ್ಕೀನ್ಸಿಗೆ ನಾವು ಹ್ಯಾಲೋಜನ್ನ ನಾವು ಆ್ಯಡ್ ಮಾಡ್ತೀವಿ. ಸೊ ಮೇಯ್ನಾಗಿ ಈ ರಿಯಾಕ್ಷನ್ ತುಂಬ ಸಿಂಪಲ್ ರಿಯಾಕ್ಷನ್ ಆಗಿದೆ. ಸೊ ಇಲ್ಲಿ ಎಕ್ಸಾಂಪಲ್ ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡಿ. CH2 ಡಬಲ್ ಬಾಂಡ್ CH2 ಇಥೇನ್ನ ತಗೊಂಡಿದ್ದೀನಿ. ಈ ಇಥೀನಿಗೆ ನಾನು ಬ್ರೋಮಿನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬ್ರೋಮಿನ್ನ ಆ್ಯಡ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ನಾನು ಇಥೀನಿಗೆ ಬ್ರೋಮಿನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ದೆನ್ ಐ ಆಮ್ ಗೆಟಿಂಗ್ Br CH2 Br ಫಾರ್ಮೇಷನ್ ಆಗುತ್ತೆ. ಸೊ ಈ ಕಾಂಪೌಂಡ್ನ ನೇಮ್ ಆಲ್ರೆಡಿ ನಿಮಗೆ ಕಲ್ತಿದ್ದೀರಾ. ಸೊ 1,2 ಡೈಬ್ರೋಮೋ ಈಥೇನ್. ಸೊ ಇದು ಒಂದು ಯಾವ ಟೈಪ್ ಆಫ್ ಆಲ್ಕೈಲ್ ಹ್ಯಾಲೈಡ್ಗೆ ಎಕ್ಸಾಂಪಲ್. ಇದೊಂದು ಡೈ ಹ್ಯಾಲೋ ಆಲ್ಕಿನ್ ಆಗಿದೆ. ಜೊತೆಗೆ ಸೇಮ್ 2 ಹ್ಯಾಲೋಜನ್ ಆಟಮ್ಸ್ಗಳು ಅಕ್ಕಪಕ್ಕ ಅಂದರೆ ವಿಸಿನಲ್ ಕಾರ್ಬನ್ ಆಟಮ್ಸ್ಗೆ ಅಟ್ಯಾಚ್ ಆಗಿದೆ. ಸೊ ಆದ್ದರಿಂದ ಈ ಟೈಪ್ ಆಫ್ ಆಲ್ಕೈಲ್ ಹ್ಯಾಲೈಡ್ನ ನಾವೇನಂತ ಕರಿತೀವಿ, ವಿಸಿನಲ್ ಡೈ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ನನಗೆ ವಿಸಿನಲ್ ಡೈ ಹ್ಯಾಲೈಡ್ಸ್ನ ಪ್ರಿಪ್ರೇಷನ್ ಮಾಡೋದು ತುಂಬ ಈಸಿ. ಒಂದು ಆಲ್ಕೀನಿಗೆ ನಾನು ಹ್ಯಾಲೋಜನ್ನ ಆ್ಯಡ್ ಮಾಡ್ತೀನಿ, ಆಗ ನನಗೆ ಡೈರೆಕ್ಟ್ ಕಾಂಪೌಂಡ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೀವು ಕಾರ್ಬನ್ ಟೆಟ್ರಾಕ್ಲೋರೈಡ್ನ ನಾನು ಸಾಲ್ವೆಂಟ್ ಆಗಿ ಯೂಸ್ ಮಾಡಿರುವಂಥದ್ದು. ನೀವು ಬ್ರೋಮಿನ್ನ ಯಾವಾಗ ಈಥೀನಿಗೆ ಆ್ಯಡ್ ಮಾಡ್ತಾ ಇರ್ತೀರೋ ಆಗ ಆ ಬ್ರೋಮಿನಿನ ಕಲ್ಲರ್ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಫೇಡ್ ಆಗ್ತಾ ಹೋಗುತ್ತೆ. ಫೇಡ್ ಇನ್ ದ ಸೆನ್ಸ್ ಅದರ ಕಲ್ಲರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾಕೆ ಕಡಿಮೆ ಆಗುತ್ತೆ, ಬಿಕಾಸ್ ಅಲ್ಲಿ ನನಗೆ ಕಂಟಿನ್ಯೂಸ್ ಆಗಿ ಪ್ರಾಡಕ್ಟಲ್ಲಿ ಫಾರ್ಮೇಷನ್ ಆಗೋದ್ರಿಂದ ನನಗೆ ಕಲ್ಲರ್ ಆಫ್ ದಿ ಬ್ರೋಮಿನ್ ವಿಲ್ ಬಿ ಫೇಡ್. ಸೊ ಈ ಪರ್ಟಿಕ್ಯುಲರ್ ಟೆಸ್ಟನ್ನು ನಾನು ಒಂದು ಕಾಂಪೌಂಡಲ್ಲಿ ಡಬಲ್ ಬಾಂಡ್ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಅದರಿಂದ ಈ ಟೆಸ್ಟನ್ನು ಪರ್ಟಿಕ್ಯುಲರ್ ಆಗಿ ಈ ಟೆಸ್ಟನ್ನು ನಾನು ಟೆಸ್ಟ್ ಫಾರ್ ಅನ್ಸ್ಯಾಚುರೇಷನ್ಗೆ ಯೂಸ್ ಮಾಡ್ತೀನಿ. ಅನ್ಸ್ಯಾಚುರೇಷನ್ ಅಂದರೆ ಒಂದು ಕಾಂಪೌಂಡಲ್ಲಿ ಡಬಲ್ ಬಾಂಡ್ ಇದೆಯೋ ಇಲ್ವೋ ಅಂತೇಳಿ ನಾವು ಅದನ್ನು ಚೆಕ್ ಮಾಡೋದಕ್ಕೆ ನಾವು ಟೆಸ್ಟ್ಗೆ ಯೂಸ್ ಮಾಡುವಂಥದ್ದು. ಟೆಸ್ಟ್ ಫಾರ್ ಅನ್ಸ್ಯಾಚುರೇಷನ್ ಅಂದರೆ ನನಗೆ ಬ್ರೋಮಿನನ್ನು ಒಂದು ಕಾಂಪೌಂಡಿಗೆ ಅಥವಾ ಆಲ್ಕಿನಿಗೆ ಆ್ಯಡ್ ಮಾಡಿದಾಗ ನನಗೆ ಪ್ರಾಡಕ್ಟಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಅದರಿಂದ ಇದು ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್, ಬಟ್ ತುಂಬ ಸಿಂಪಲ್ ರಿಯಾಕ್ಷನ್ ಆಗಿರುತ್ತೆ.
ಸೊ ಇದಿಷ್ಟು ಮೇಯ್ನ್ ಆಗಿ ನನಗೆ ಆಲ್ಕೀನ್ಸಿಂದ ಯಾವ ರೀತಿ ಆಲ್ಕೈಲ್ ಹ್ಯಾಲೈಡ್ಸ್ಗಳನ್ನು ನಾವು ಪ್ರಿಪೇರ್ ಮಾಡೋದು ಅನ್ನೋ ಬಗ್ಗೆ ಇರುವಂತಹ ರಿಯಾಕ್ಷನ್ಸ್ಗಳು. ದ ನೆಕ್ಸ್ಟ್ ಒನ್ ಫ್ರಮ್ ಆಲ್ಕೀನ್ಸ್ನ ತಗೊಳ್ಳೋಣ. ನಾವೀಗ ಆಲ್ಕೀನ್ಸ್ ತುಂಬ ಸಿಂಪಲ್ ಆಗಿರುವಂಥ ಒಂದು ಆಲ್ಕೇನ್ಸ್ನ ತಗೊಂಡು ಅದರಿಂದ ಆಲ್ಕೈಲ್ ಹ್ಯಾಲೈಡ್ಗಳನ್ನು ಯಾವ ರೀತಿ ಸಿಂಥಸಿಸ್ ಮಾಡೋದು. ಸೊ ಅದಕ್ಕೆ ಆ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ಅಂತ ಕರಿತೀನಿ. ದ ರಿಯಾಕ್ಷನ್ ಈಸ್ ನೋನ್ ಆ್ಯಸ್ ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್. ಸೊ ಆಲ್ರೆಡಿ ಸ್ಟೂಡೆಂಟ್ಸ್ ನೀವು ಆಲ್ರೆಡಿ ಈ ಇಕ್ವೇಷನ್ ಅಥವಾ ರಿಯಾಕ್ಷನ್ನ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ, ಆದರೂ ಕೂಡ ಇಲ್ಲಿ ಮತ್ತೆ ಪುನಃ ಬರ್ತಾ ಇದೆ. ಸೊ ನಾನಿಲ್ಲಿ ಮೀಥೇನ್ನ ತಗೋತಾ ಇದ್ದೀನಿ. ಸೊ ಮೀಥೇನ್ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಕ್ಲೋರಿನ್, ಸೊ ನಾನಿಲ್ಲಿ ಕ್ಲೋರಿನ್ನ ತಗೋತಾ ಇದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ HNu ಸನ್ಲೈಟ್ ತಗೋಬೋದು ಅಥವಾ ನೀವು ಆಲ್ರೆಡಿ ಹೀಟ್ ಕೂಡ ಮಾಡ್ಬೋದು. ಸೊ ಆರ್ ಸನ್ಲೈಟ್ ಅಥವಾ ಹೀಟನ್ನು ನೀವು ಅಪ್ಲೈ ಮಾಡಿದಾಗ ನನಗೆ ಇಲ್ಲಿ ಮೀಥೇನಲ್ಲಿರುವಂಥ ಹೈಡ್ರೋಜನ್ ಆಟಮ್ಸ್ಗಳು ಕಂಟಿನ್ಯೂಸ್ ಆಗಿ ಕ್ಲೋರಿನ್ ಆಟಮ್ಸಿಂದ ಏನಾಗ್ತಾ ಹೋಗುತ್ತೆ, ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ಐ ಆಮ್ ಗೆಟಿಂಗ್ ಅ ಸೀರೀಸ್ ಆಫ್ ಪ್ರಾಡಕ್ಟ್ಸ್. ಯಾವುದೆಲ್ಲ ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗುತ್ತೆ? ದ ಫಸ್ಟ್ ಪ್ರಾಡಕ್ಟ್ ಈಸ್ CH3Cl, ಮಿಥೈಲ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ ನನಗೆ, CH2Cl2 ಡೈಕ್ಲೋರೋ ಮೀಥೇನ್ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು CHCl3 ಟ್ರೈಕ್ಲೋರೋ ಮೀಥೇನ್ ಅಥವಾ ಕ್ಲೋರೋಫಾರ್ಮ್ ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಸೊ ನಿಮ್ಮ ಮೀಥೇನಲ್ಲಿ ಇರುವಂತಹ ಹೈಡ್ರೋಜನ್ ಆಟಮ್ಸ್ಗಳು ಕಂಪ್ಲೀಟಾಗಿ ನನಗೆ ಹ್ಯಾಲೋಜನ್ ಆಟಮ್ಸಿಂದ ರಿಪ್ಲೇಸ್ ಆಗ್ತಾ ನನಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಆದರೆ ನನಗೆ ಪರ್ಟಿಕ್ಯುಲರ್ ಆಗಿ ಈ ರಿಯಾಕ್ಷನ್ನ ನಾನು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ ಯೂಸ್ ಮಾಡೋಕ್ಕಾಗಲ್ಲ? ಮೇಯ್ನ್ಲಿ ನನಗಿಲ್ಲಿ ಸೀರೀಸ್ ಆಫ್ ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗ್ತಾ ಇದೆ, ಜೊತೆಗೆ ಅವುಗಳ ಬಾಯ್ಲಿಂಗ್ ಪಾಯಿಂಟ್ ಈಸ್ ವೆರಿ ಮಚ್ ಕ್ಲೋಸ್. ಸೊ ತುಂಬ ಕ್ಲೋಸಲ್ಲಿರೋದ್ರಿಂದ ನನಗೆ ಸಡನ್ನಾಗಿ ಅಥವಾ ಅವುಗಳನ್ನು ನಾನು ಸಪರೇಷನ್ ಮಾಡೋಕ್ಕೆ ಆಗದೇ ಇರೋದ್ರಿಂದ ನನಗೆ ಈ ರಿಯಾಕ್ಷನ್ ಪರ್ಟಿಕ್ಯುಲರ್ ಆಗಿ ಈ ರಿಯಾಕ್ಷನ್ಗೆ ಯಾವುದೇ ರೀತಿಯಾದಂಥ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ನ ನಾವು ಕೊಡೋದಿಲ್ಲ. ಸೊ ಆದ್ದರಿಂದ ಈ ರಿಯಾಕ್ಷನ್ ವಿಲ್ ಫಾಲೋಸ್ ದಿ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ ಯಾವ ರೀತಿ ನನಗೆ ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ. ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆಗಿ ಅಲ್ಲಿ ಒಂದು ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿ ನೀವು 3 ಸ್ಟೆಪ್ಸ್ ಕಲ್ತಿದ್ದೀರಾ. 3 ಸ್ಟೆಪ್ಸಲ್ಲಿ ಈ ಮೆಕ್ಯಾನಿಸಮ್ನ ಕಲ್ತಿದ್ದೀರಾ. ಸೊ ಆದ್ದರಿಂದ ಮತ್ತೆ ಪುನಃ ನಾನು ಇದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಆದರೆ ಆ ವರ್ಡನ್ನು ಹೇಳಿದ್ದೀನಿ, ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮಿಂದಾಗಿ ಈ ರಿಯಾಕ್ಷನ್ ಏನಾಗುತ್ತೆ, ಮೂವ್ ಆಗುತ್ತೆ. ಸೊ ಅದರಿಂದ ಇದು ಕೂಡ ಒಂದು method by which we can synthesize the alkyl halides. ಇದರಲ್ಲೇ ಈಗ ನಾವು ಈ ರಿಯಾಕ್ಷನ್ನ ಯೂಸ್ ಮಾಡೋಕ್ಕಾಗಲ್ಲ. ಅದೇ ರೀತಿ ನಾನಿಲ್ಲಿ ಇನ್ ದ ಪ್ಲೇಸ್ ಆಫ್ ಬ್ರೋಮಿನ್ ಯೂಸ್ ಮಾಡಿದ್ರು ಸೇಮ್ ಪಾಯಿಂಟ್ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಅಯೋಡಿನೇಷನ್ ರಿಯಾಕ್ಷನ್, ಅಯೋಡಿನೇಷನ್ ಅಂದರೆ ಇನ್ ದ ಪ್ಲೇಸ್ ಆಫ್ ಕ್ಲೋರಿನ್ ನಾನು ಅಯೋಡಿನ್ ಯೂಸ್ ಮಾಡಿದ್ರು ರಿಯಾಕ್ಷನ್ ರಿವರ್ಸಿಬಲ್ ಆಗುತ್ತೆ. ಸೊ ಆಗ ನನಗೆ ಪ್ರಾಡಕ್ಟೇ ಫಾರ್ಮೇಷನ್ ಆಗಲ್ಲ. ಅದಕ್ಕೆ ನಾವು ಅದೇ ರೀತಿ ಫ್ಲೋರಿನೇಷನ್, ಸೊ ಡೈರೆಕ್ಟಾಗಿ ಫ್ಲೋರಿನ್ನ ಕೂಡ ನಾವು ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಫ್ಲೋರಿನ್ನ ಸೈಜ್ ವೆರಿ ಸ್ಮಾಲ್, ಅದೇ ರೀತಿ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ತುಂಬ ಕಡಿಮೆ ಇರೋದ್ರಿಂದ ನನಗಲ್ಲಿ ರಿಯಾಕ್ಷನ್ ತುಂಬ ವೈಲೆಂಟ್ ಆಗಿರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದ್ರಿಂದ ನಾವು ಇದನ್ನು ಫ್ಲೋರಿನ್ನ ಡೈರೆಕ್ಟಾಗಿ ಯೂಸ್ ಮಾಡಲ್ಲ. ಅದರ ಬದಲು ನಾವು ಫ್ಲೋರಿನ್ನ ಏನು ಮಾಡ್ತೀವಿ, ಒಂದು ಸ್ವಲ್ಪ ಇಂಡೈರೆಕ್ಟಾಗಿ ಇಂಡ್ಯೂಸ್ ಮಾಡ್ತೀವಿ. ಇಂಡೈರೆಕ್ಟಾಗಿ ಅಂದರೆ ನಾವು ಅದಕ್ಕೊಂದು ರಿಯಾಕ್ಷನ್ನ ಹೇಳ್ತೀವಿ. ಆ ರಿಯಾಕ್ಷನ್ನೇ ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸ್ವಾರ್ಟ್ಸ್ ರಿಯಾಕ್ಷನ್. ಸೊ ಏನು ಸ್ವಾರ್ಟ್ಸ್ ರಿಯಾಕ್ಷನ್ ಅಂದರೆ, ನಾನಿಲ್ಲಿ ಒಂದು ಬ್ರೋಮೋ ಆಲ್ಕೇನ್ ತಗೋತೀನಿ. ಸಿಂಪಲ್ ಆಗಿ ಒಂದು ಬ್ರೋಮೋ ಆಲ್ಕೇನ್ ತಗೋಬೋದು ಅಥವಾ ಒಂದು ಕ್ಲೋರೋ ಆಲ್ಕೇನ್ನ ನಾನು ತಗೋಬೋದು. ಸೊ ಆ ಬ್ರೋಮೋ ಆಲ್ಕೇನ್ನ ನಾನು ಸಿಲ್ವರ್ ಫ್ಲೋರೈಡ್ ಜೊತೆ ಏನು ಮಾಡ್ತೀನಿ, ಟ್ರೀಟ್ ಮಾಡಿದಾಗ ನನಗೆ ಆ ಬ್ರೋಮಿನ್ ವಿಲ್ ಬಿ ರಿಪ್ಲೇಸ್ಡ್ ಬೈ F. ಸೊ ಆಗ ನನಗೆ ಫ್ಲೋರೋ ಆಲ್ಕೇನ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಸೊ ದ್ಯಾಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಸ್ವಾರ್ಟ್ಸ್ ರಿಯಾಕ್ಷನ್. ಸೊ ನಾನಿಲ್ಲಿ ಎಕ್ಸಾಂಪಲ್ ಬರಿತಾ ಇದ್ದೀನಿ. CH3Br ಬ್ರೋಮೋಮೀಥೇನ್ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಸಿಲ್ವರ್ ಫ್ಲೋರೈಡ್ AgF ಜೊತೆ ನಾನು ಟ್ರೀಟ್ ಮಾಡಿದಾಗ ನನಗಿಲ್ಲಿ CH3F ಪ್ಲಸ್ AgBr ಫಾರ್ಮೇಷನ್ ಆಗುತ್ತೆ. ಸೊ ನನಗೆ ಈ ರಿಯಾಕ್ಷನ್ನ ನಾವೇನಂತ ಕರಿತೀವಿ, ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದೇ ರೀತಿ ನಾವಿಲ್ಲಿ AgFೇ ಯೂಸ್ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ. ಅದ್ರ ಬದಲು ಬೇರೆ ರಿಯೇಜೆಂಟ್ಸ್ಗಳು ಇದೆ. Hg2F2 ಅಂದರೆ ಮರ್ಕ್ಯುರಿಕ್ ಫ್ಲೋರೈಡ್ನ ಯೂಸ್ ಮಾಡ್ಬೋದು. ಅದೇ ರೀತಿ ಕಾಪರ್
ಅದೇ ರೀತಿ ಕೊಬಾಲ್ಟ್ ಫ್ಲೋರೈಡ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು. ಬಟ್ ಅದಾಗಿ ಜನರಲ್ ಆಗಿ ನಾವು AgFನ ಯೂಸ್ ಮಾಡ್ತೀವಿ. ಸೊ ಬ್ರೋಮೋಮೀಥೇನ್ is treated with AgF, silver fluoride, to form the fluoromethane and AgBr, and this reaction is known as Schwartz reaction. So ಈ ರಿಯಾಕ್ಷನ್ ಇಂದ ನಾನು ಫ್ಲೂರೋ ಆಲ್ಕಿನ್ಸ್ಗಳನ್ನು ನಾನು ಇಂಡೈರೆಕ್ಟ್ ಆಗಿ ನಾನು ಸಿಂಥಸೈಸ್ ಮಾಡಿರುವಂಥದ್ದು. ಯಾಕಂದರೆ ಡೈರೆಕ್ಟಾಗಿ ನಾನು ಫ್ಲೋರಿನೇಷನ್ನ ಮಾಡೋಕ್ಕಾಗಲ್ಲ, ಬಿಕಾಸ್ ದ ರಿಯಾಕ್ಷನ್ ಈಸ್ ವೆರಿ ವೈಲೆಂಟ್ ಆ್ಯಂಡ್ ಇಟ್ ಈಸ್ ನಾಟ್ ಕಂಟ್ರೋಲೇಬಲ್. ದ ನೆಕ್ಸ್ಟ್ ರಿಯಾಕ್ಷನ್ ಈಸ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. Halogen exchange reaction, or it is also called as Finkelstein reaction. Finkelstein reaction, very important, Finkelstein reaction. ಸೊ ನಿಮಗೆ ಆಲ್ರೆಡಿ ನಾನೊಂದು ಪಾಯಿಂಟ್ ಹೇಳಿದ್ದೆ, ಏನು ಅಯೋಡಿನೇಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ಅಯೋಡಿನೇಷನ್ ರಿಯಾಕ್ಷನ್ ಮಾಡ್ತು ಅಂದರೆ ರಿಯಾಕ್ಷನ್ ಈಸ್ ರಿವರ್ಸಿಬಲ್. ಸೊ ಆಗ ನನಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗಲ್ಲ. ಬಟ್ ಅಯೋಡಿನೇಷನ್ ಮಾಡೋಕ್ಕೆ ಬೇರೆ ಮೆಥಡ್ ಇದೆ. ಅಂದರೆ ನಾನು ಅಲ್ಲೊಂದು ಆಕ್ಸಿಡೈಸಿಂಗ್ ಏಜೆಂಟ್ ಸಚ್ ಆ್ಯಸ್ HNO3 ಯೂಸ್ ಮಾಡಬೇಕಾಗತ್ತೆ, ಅಥವಾ ಅಯೋಡಿಕ್ ಆ್ಯಸಿಡ್ನ ಯೂಸ್ ಮಾಡಬೇಕಾಗತ್ತೆ. ಅದ್ರ ಬದಲು ನಾವು ಬೇರೆ ರೀತಿ ಈ ಅಯೋಡೋ ಆಲ್ಕಿನ್ಸ್ಗಳನ್ನು ಪ್ರಿಪೇರ್ ಮಾಡ್ತೀವಿ. ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ? ಮೇಯ್ನಾಗಿ ನಾನಿಲ್ಲಿ ಬ್ರೋಮೋ ಆಲ್ಕಿನ್ಸ್ಗಳನ್ನ ತಗೋತೀನಿ ಅಥವಾ ಕ್ಲೋರೋ ಆಲ್ಕಿನ್ಸ್ಗಳನ್ನ ತಗೋತೀನಿ. ಫಾರ್ ಎಕ್ಸಾಂಪಲ್ ಜನರಲ್ ರಿಯಾಕ್ಷನ್ ಬರೆಯೋದಂತ ಆದರೆ RBr, ಸೊ ಬ್ರೋಮೋ ಆಲ್ಕೇನ್ ತಗೋತಾ ಇದ್ದೀನಿ. ಈ ಬ್ರೋಮೋ ಆಲ್ಕೇನನ್ನು ನಾನು ಸೋಡಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಎಸಿಟೋನ್. ಸೊ ನಾನು ಡ್ರೈ ಎಸಿಟೋನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸಾಲ್ವೆಂಟ್ ಆಗಿ. ಸೊ ಬ್ರೋಮೋ ಆಲ್ಕೇನ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್. ದೆನ್ ದೆರ್ ಇಸ್ ಅ ಫಾರ್ಮೇಷನ್ ಆಫ್ Ri ಪ್ಲಸ್ ಸೋಡಿಯಂ ಬ್ರೋಮೈಡ್. ಸೋಡಿಯಂ ಬ್ರೋಮೈಡ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ನನಗೆ ಅಯೋಡೋ ಆಲ್ಕೇನನ್ನು ಸಿಂಥಸೈಸ್ ಮಾಡುವಂತಹ ರಿಯಾಕ್ಷನ್ನ ನಾವೇನಂತ ಕರಿತೀವಿ? ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ CH3Br, ಮಿಥೈಲ್ ಬ್ರೋಮೈಡ್, ವೆನ್ ಇಟ್ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಎಸಿಟೋನ್, ದೆನ್ ದೆರ್ ಇಸ್ ಅ ಫಾರ್ಮೇಷನ್ ಆಫ್ CH3I ಪ್ಲಸ್ ಸೋಡಿಯಂ ಬ್ರೋಮೈಡ್. ಅದೇ ರೀತಿ ನೀವು CH3Cl ತಗೋಬೋದು. ಕ್ಲೋರೋಮೀಥೇನ್ನ ತಗೊಂಡು ಸೋಡಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್, ದೆನ್ ದೆರ್ ಇಸ್ ಅ ಫಾರ್ಮೇಷನ್ ಆಫ್ CH3I ಪ್ಲಸ್ ಸೋಡಿಯಂ ಕ್ಲೋರೈಡ್. ಸೊ ಬೋತ್ ಕ್ಲೋರೋ ಆ್ಯಂಡ್ ಬ್ರೋಮೋ ಆಲ್ಕೇನ್ಸ್ಗಳನ್ನು ನಾನು ಸೋಡಿಯಂ ಅಯೋಡೈಡ್ ಜೊತೆ ಡ್ರೈ ಅಸಿಟೋನ್ ಜೊತೆ ಟ್ರೀಟ್ ಮಾಡಿದಾಗ ನನಗೆ ಅಯೋಡೋ ಆಲ್ಕೇನ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ರಿಯಾಕ್ಷನ್ ಈಸ್ ನೋನ್ ಆ್ಯಸ್ ಫಿಂಕಲ್ಸ್ಟೀನ್ ರಿಯಾಕ್ಷನ್. ಇಲ್ಲಿ ನನಗೆ ಮೇಯ್ನಾಗಿ ಯಾಕೆ ಏನಾಗುತ್ತಾ ಇದೆ? ಬ್ರೋಮಿನ್ ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ ಅಯೋಡಿನ್. ಸೊ ನನಗೆ ಇಲ್ಲಿ ಹ್ಯಾಲೋಜನ್ಸ್ಗಳು ಎಕ್ಸ್ಚೇಂಜ್ ಆಗೋದ್ರಿಂದ ಇದನ್ನು ನಾವು ಇನ್ನೊಂದು ರೀತಿ ಹೆಸರಲ್ಲಿ ಕರಿತಾ ಇದ್ದೀವಿ, ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಥವಾ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತಲೂ ನಾವಿಲ್ಲಿ ಅದನ್ನು ಕರಿಬೋದು. ಸೊ ಇದಿಷ್ಟು ರಿಯಾಕ್ಷನ್ಸ್ಗಳು, ಇದರಿಂದ ಯೂಸ್ ಮಾಡಿಕೊಂಡು ನಾವು ಹ್ಯಾಲೋ ಆಲ್ಕೇನ್ಸ್ಗಳು ಅಥವಾ ಆಲ್ಕೈಲ್ ಹ್ಯಾಲೈಡ್ಸ್ಗಳನ್ನು ನಾವಿಲ್ಲಿ ಸಿಂಥಸೈಸ್ ಮಾಡ್ಕೋಬಹುದು. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಫಿಸಿಕಲ್ ಪ್ರಾಪರ್ಟೀಸ್. Physical properties of haloalkanes. So ಯಾವ physical properties na navilli ನೋಡ್ತೀವಿ? The first one is physical state. Physical state and color and odor. So this is the first property. So main agi alkyl halides in the pure state, ನನಗೆ ಪ್ಯೂರ್ ಸ್ಟೇಟಲ್ಲಿ ಆಲ್ಕೈಲ್ ಹ್ಯಾಲೈಡ್ಸ್ಗಳು ಕಲರ್ಲೆಸ್ ಕಾಂಪೌಂಡ್ಸ್ಗಳಾಗಿರುತ್ತೆ. ಅದರಲ್ಲೂ ಲೋವರ್ ಆಲ್ಕೈಲ್ ಹ್ಯಾಲೈಡ್ಸ್ಗಳು ನನಗೆ ಗೇಷಿಯಸ್ ಸ್ಟೇಟಲ್ಲಿರುತ್ತೆ ಎಟ್ ರೂಮ್ ಟೆಂಪರೇಚರ್. ಸೊ ರೂಮ್ ಟೆಂಪರೇಚರಲ್ಲಿ ನನಗೆ ಅವುಗಳು ಆದಷ್ಟು ಕೂಡ ಗೇಷಿಯಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮಿಥೈಲ್ ಕ್ಲೋರೈಡ್ ತಗೋಬೋದು, ಮಿಥೈಲ್ ಬ್ರೋಮೈಡ್ ತಗೋಬೋದು, ಇಥೈಲ್ ಕ್ಲೋರೈಡ್ ತಗೋಬೋದು. ಇವುಗಳೆಲ್ಲ ನನಗೆ ಗೇಷಿಯಸ್ ಆಗಿರುತ್ತೆ. ಅದೇ ರೀತಿ ಪ್ಯೂರ್ ಸ್ಟೇಟಲ್ಲಿ ಇವುಗಳು ನನಗೆ ಕಲರ್ಲೆಸ್ ಲಿಕ್ವಿಡ್ಸ್ಗಳಾಗಿರುತ್ತೆ. ಸೊ ನೀವು ಅವುಗಳದ್ದು ಮಾಸ್ ಜಾಸ್ತಿ ಆದ ಹಾಗೆ ಅಥವಾ ಅವುಗಳದ್ದು ಆಲ್ಕೈಲ್ ಗ್ರೂಪ್ ನನಗೆ ಇನ್ಕ್ರೀಸ್ ಆದಷ್ಟು ಅವುಗಳ ಫಿಸಿಕಲ್ ಸ್ಟೇಟು ಗ್ಯಾಸಿಂದ ಲಿಕ್ವಿಡಿಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಫರ್ದರ್ ಅದು ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟು ಫಸ್ಟ್ ಪಾಯಿಂಟು, ಫಿಸಿಕಲ್ ಸ್ಟೇಟ್, ಅದೇ ರೀತಿ ಕಲರ್ ಆ್ಯಂಡ್ ಓಡರ್. ಬಟ್ ಆದರೆ ನೀವು ಒಂದು ಹ್ಯಾಲೋ ಆಲ್ಕೇನ್ಸ್ನ ತುಂಬ ಲಾಂಗ್ ಟೈಮ್ ಅದನ್ನು ನೀವು ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಮಾಡ್ತು ಅಂದರೆ ಆಗ ನನಗಲ್ಲಿ ಕಲರ್ ಡೆವಲಪ್ ಆಗೋ ಚಾನ್ಸಸ್ ಇದೆ.
ಕಲರ್ ಡೆವಲಪ್ ಆಗುತ್ತೆ. ಎಸ್ಪೆಷಲಿ ನೀವು ಮಿಥೈಲ್ ಬ್ರೋಮೈಡ್ ಅಥವಾ ಬ್ರೋಮೋ ಹ್ಯಾಲೋ ಆಲ್ಕೇನ್ಸ್ಗಳನ್ನ ತಗೊಂಡ್ರೆ, ಸೊ ಅದು ನನಗೆ ಎಕ್ಸ್ಪೋಸ್ ಮಾಡ್ತು ಅಂದರೆ ಕಲರ್ಲೆಸ್ಸಿಂದ ಏನಾಗಿ ಕನ್ವರ್ಟ್ ಆಗುತ್ತೆ, ಒಂದು ರೀತಿ ಲೈಟ್ ಬ್ರೌನಾಗಿ ಕನ್ವರ್ಟ್ ಆಗುತ್ತೆ. ಸೊ ದೇರ್ ಫೋರ್ ನಾವು ಅದನ್ನು ಆದಷ್ಟು ಕೂಡ ಎಕ್ಸ್ಪೋಜರಿಂದ ಪ್ರಿವೆಂಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ದಿ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ. ಸೆಕೆಂಡ್ ಫಿಸಿಕಲ್ ಪ್ರಾಪರ್ಟಿ ಈಸ್ ಬಾಯ್ಲಿಂಗ್ ಪಾಯಿಂಟ್. ನಾನಿಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಬಾಯ್ಲಿಂಗ್ ಪಾಯಿಂಟಲ್ಲಿ ಹ್ಯಾಲೋ ಆಲ್ಕೇನ್ಸ್ನ ಬಾಯ್ಲಿಂಗ್ ಪಾಯಿಂಟ್ ನಿಮ್ಮ ಪೇರೆಂಟ್ ಹೈಡ್ರೋಕಾರ್ಬನ್ಗಿಂತ ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ದಿ ಜನರಲ್ ಪಾಯಿಂಟ್. ಸೊ ಹ್ಯಾಲೋ ಆಲ್ಕೇನ್ಸ್ ಆರ್ ಹ್ಯಾವಿಂಗ್ ದಿ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ವೆನ್ ಕಂಪೇರ್ಡ್ ವಿತ್ ದಿ ಪೇರೆಂಟ್ ಹೈಡ್ರೋಕಾರ್ಬನ್ಸ್. ಯಾಕೆ ನನಗೆ ಜಾಸ್ತಿ ಆಗಿರುತ್ತೆ? ಬಿಕಾಸ್ ಸೊ ನನಗೆ ಇಲ್ಲಿ ದ mass of the halo alkanes as well as the size of the halo alkanes ನನಗೆ ಇನ್ಕ್ರೀಸ್ ಆಗಿರೋದ್ರಿಂದ ಅಥವಾ ಜಾಸ್ತಿ ಇರೋದ್ರಿಂದ ಅವುಗಳ ನಡುವೆ ಇರುವಂತಹ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ನನಗೆ ಅದರ ಬಾಯ್ಲಿಂಗ್ ಪಾಯಿಂಟ್ ಕೂಡ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ಇಲ್ಲಿ ಕೆಲವು ಎಕ್ಸೆಪ್ಷನ್ ಕೇಸಸ್ಗಳು ಬರುತ್ತೆ. ಸೊ ಕೆಲವು ಕೇಸಸ್ಗಳು, ಸೊ ಏನು ಕೆಲವು ಕೇಸಸ್ಗಳು? ಸೊ ಮೇಯ್ನಾಗಿ ದ ಫಸ್ಟ್ ಒನ್ ಈಸ್ ಫಾರ್ ದ ಸೇಮ್ ಆಲ್ಕೈಲ್ ಗ್ರೂಪ್. ನನಗೆ ಆಲ್ಕೈಲ್ ಗ್ರೂಪ್ ಸೇಮ್ ಆಗಿದ್ದು ಹ್ಯಾಲೋಜನ್ ನನಗೆ ಚೇಂಜ್ ಆಗ್ತಾ ಹೋದಾಗೆ ನನಗೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ, ಅಂದರೆ ನನಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ, CH3F, ಅದೇ ರೀತಿ CH3Cl, ಅದೇ ರೀತಿ CH3Br, ಅದೇ ರೀತಿ CH3I. ಸೊ ಈ ಎಕ್ಸಾಂಪಲ್ಸ್ಗಳಲ್ಲಿ ನನಗೆ ಆಲ್ಕೈಲ್ ಗ್ರೂಪ್ ಇಸ್ ಸೇಮ್ CH3, ಆದರೆ ನನಗೆ ದ ಹ್ಯಾಲೋಜನ್ ಮಾತ್ರ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ನನಗೆ CH3F ಇಂದ CH3Clಗೆ ಹೋಗುವಾಗ ದ ಬಾಯ್ಲಿಂಗ್ ಪಾಯಿಂಟು CH3F ಇದು ಕಡಿಮೆ, CH3Clದು ಜಾಸ್ತಿ, ಫರ್ದರ್ ಹೋಗುವಾಗ CH3Brದು ಜಾಸ್ತಿ, ಫರ್ದರ್ ಹೋಗುವಾಗ CH3Iದು ಜಾಸ್ತಿ. ಸೊ ಇಲ್ಲಿ ನನಗೆ ಆ್ಯಸ್ ದಿ ಹ್ಯಾಲೋಜನ್ ಚೇಂಜ್ ಆದ ಹಾಗೆ ನನಗೆ ದ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸಸ್. ಸೊ ಅಲ್ಲಿ ಯಾಕೆ ಇನ್ಕ್ರೀಸ್ ಆಗುತ್ತೆ? ಇಟ್ಸ್ ಮೇನ್ಲಿ ಬಿಕಾಸ್ ನನಗೆ ಸೈಜ್ ಆಫ್ ದಿ ಹ್ಯಾಲೋಜನ್ನು ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಹ್ಯಾಲೋಜನ್ ಆಟಮ್ನ ಸೈಜು ಇನ್ಕ್ರೀಸ್ ಆಗ್ತಾ ಇದೆ, ಎಟ್ ದ ಸೇಮ್ ಟೈಮ್ ಅದರ ಮಾಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಮಾಸ್ ಕೂಡ ಇನ್ಕ್ರೀಸ್ ಆಗೋದ್ರಿಂದ ನನಗೆ ಅವುಗಳ ನಡುವೆ ಇರುವಂತಹ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಇನ್ಕ್ರೀಸ್ ಆಗೋದ್ರಿಂದ ಅದರ ಬಾಯ್ಲಿಂಗ್ ಪಾಯಿಂಟ್ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಅದೇ ರೀತಿ ನಾನೀಗ ಆಲ್ಕೈಲ್ ಗ್ರೂಪನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಾಯಿಂಟಲ್ಲಿ ನಾನು ಆಲ್ಕೈಲ್ ಗ್ರೂಪನ್ನು ಚೇಂಜ್ ಮಾಡಿಕೊಂಡು ಹ್ಯಾಲೋಜನ್ ಆಟಮ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಕ್ಸಾಂಪಲ್ನ ತಗೋತಾ ಇದ್ದೀನಿ, CH3Cl, ಅದೇ ರೀತಿ CH2Cl, ಅದೇ ರೀತಿ CH2Cl. ಸೊ ನಾನಲ್ಲಿ 3 ಕಾಂಪೌಂಡ್ಸ್ಗಳನ್ನು ತಗೊಂಡಿದ್ದೀನಿ. 3 ಕಾಂಪೌಂಡಲ್ಲಿ ಹ್ಯಾಲೋಜನ್ ಆಟಮ್ ಫಿಕ್ಸ್ ಆಗಿರುತ್ತೆ, ಆದರೆ ನನಗೆ ಆಲ್ಕೈಲ್ ಗ್ರೂಪ್ ಮಾತ್ರ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ದ ಸೈಜ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ದೇರ್ ಫೋರ್ ನಿಮಗೆ ಸೈಜ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಇನ್ಕ್ರೀಸ್ ಆದಷ್ಟು ನಮಗೆ ಮಾಸ್ ಇನ್ಕ್ರೀಸ್ ಆಗುತ್ತೆ, ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಫೋರ್ ದ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಫೋರ್ ದ ಬಾಯ್ಲಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. CH3Clನ ಬಾಯ್ಲಿಂಗ್ ಪಾಯಿಂಟು ಇಥೈಲ್ ಕ್ಲೋರೈಡ್ಗಿಂತ ಕಡಿಮೆ, ಇದರ ಬಾಯ್ಲಿಂಗ್ ಪಾಯಿಂಟ್ ಪ್ರೊಪೈಲ್ ಕ್ಲೋರೈಡ್ಗಿಂತ ಏನಾಗಿರುತ್ತೆ, ಕಡಿಮೆಯಾಗಿರುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್ನ ನಾನು ನಿಮಗೆ ಹೇಳುವಂಥದ್ದು. ಮೂರನೇ ಪಾಯಿಂಟ್ನ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಇನ್ಕ್ರೀಸ್ ಆದಷ್ಟು, ನನಗೆ ಒಂದು ಆಲ್ಕೈಲ್ ಹ್ಯಾಲೈಡಲ್ಲಿ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಇನ್ಕ್ರೀಸ್ ಆದಷ್ಟು ನನಗೆ ಅದರ ಬಾಯ್ಲಿಂಗ್ ಪಾಯಿಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು CH3Cl, CH2Cl2, CHCl3, ಅದೇ ರೀತಿ CCl4 4 ಕಾಂಪೌಂಡ್ಸ್ಗಳನ್ನ ಬರೆದಿದ್ದೀನಿ. ಫಸ್ಟ್ ಕಾಂಪೌಂಡಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4 ಕ್ಲೋರಿನ್ ಆಟಮ್ಸ್ಗಳಿದೆ. ಸೊ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಇನ್ಕ್ರೀಸ್ ಆದಷ್ಟು ನನಗೆ ಅವುಗಳ ನಡುವೆ ಇರುವಂತಹ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಫೋರ್ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸಸ್. ಸೊ ದೇರ್ ಫೋರ್ CH3Cl ದ ಬಾಯ್ಲಿಂಗ್ ಪಾಯಿಂಟ್ ಈಸ್ ಲೆಸ್ ದ್ಯಾನ್ CH2Cl2 ವಿಚ್ ಇಸ್ ಲೆಸ್ ದ್ಯಾನ್ CHCl3 ವಿಚ್ ಇಸ್ ಲೆಸ್ ದ್ಯಾನ್ ಕಾರ್ಬನ್ ಟೆಟ್ರಾ ಕ್ಲೋರೈಡ್. ಇದು ಥರ್ಡ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಇದೆ. ಸೊ ಐಸೋಮೆರಿಕ್ ಆಲ್ಕೈಲ್ ಹ್ಯಾಲೈಡ್ಗಳನ್ನ ತಗೊಂಡಾಗ, ಐಸೋಮೆರಿಕ್ ಆಲ್ಕೈಲ್ ಹ್ಯಾಲೈಡ್ ಅಂದರೆ the alkyl halides which shows the same molecular formula but with different formulas, ಅಂದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಈಗ ಇಲ್ಲಿ ನಾನು ಐಸೋಮೆರಿಕ್ ಆಲ್ಕೈಲ್ ಹ್ಯಾಲೈಡ್ ತಗೊಂಡಾಗ ಏನಾಗುತ್ತೆ, ಸೊ ನನಗೆ ಬ್ರಾಂಚಿಂಗ್ ಜಾಸ್ತಿ ಆದಷ್ಟು,
ಸೊ ನನಗೆ ಬ್ರಾಂಚಿಂಗ್ ಜಾಸ್ತಿ ಆದಷ್ಟು ಆ ಮಾಲಿಕ್ಯೂಲ್ಸಿನ ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ. ಸರ್ಫೇಸ್ ಏರಿಯಾ ಕಡಿಮೆ ಆದಷ್ಟು ಅವುಗಳ ನಡುವೆ ಇರುವಂಥ ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಆಗ ನನಗೆ ಅವುಗಳ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾನು ಸಿಂಪಲ್ ಆಗಿ ಹೇಳಬೇಕಂತಾದರೆ ಆ್ಯಸ್ ದ ಬ್ರಾಂಚಿಂಗ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಆ್ಯಸ್ ವೆಲ್ ಆ್ಯಸ್ ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸಸ್ ಆ್ಯಂಡ್ ಹೆನ್ಸ್ ದ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್. ಸೊ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಸೊ ಬ್ಯೂಟೈಲ್ ಕ್ಲೋರೈಡ್ CH3 CH2 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 Cl. ಇದನ್ನು ನಾನು ಇನ್ನೊಂದು ರೀತಿ ಬರೆಯೋದಂತಾದರೆ CH3 CH CH3 CH2 Cl. ಇನ್ನೊಂದು ಕಾಂಪೌಂಡ್ ಬರೆಯೋದಂತಾದರೆ CH3 CH Cl CH2 CH3. ಇನ್ನೊಂದು ಕಾಂಪೌಂಡ್ ಬರಿತೀನಿ CH3 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 Cl. ಸೊ ನಾನಿಲ್ಲಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ. ಈ 4 ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, ಆದರೆ ಅವುಗಳದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಮಾತ್ರ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ನನಗೆ ಸೈಜ್ ದೊಡ್ಡದಿರುತ್ತೆ, ಆಲ್ಕೈಲ್ ಗ್ರೂಪಿನ ಸೈಜ್ ದೊಡ್ಡದಿದೆ. ಇಲ್ಲಿ ಬರ್ತಾ ಆಲ್ಕೈಲ್ ಗ್ರೂಪಿನ ಸೈಜ್ ಕಡಿಮೆ ಆಗ್ತಾ ಇದೆ, ಅಂದರೆ ಬ್ರಾಂಚಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಕೂಡ ನನಗೆ ಕ್ಲೋರಿನ್ ಬ್ರಾಂಚಿಂಗ್ನ ತೋರಿಸ್ತಾ ಇದೆ. ಇಲ್ಲಿ ನನಗೆ ಬ್ರಾಂಚಿಂಗ್ ಈಸ್ ಎಟ್ ಮೋಸ್ಟ್, ಸೊ ಮ್ಯಾಕ್ಸಿಮಮ್ ಬ್ರಾಂಚಿಂಗ್ ಇದೆ. ಸೊ ನಿಮಗೆ ಬ್ರಾಂಚಿಂಗ್ ಜಾಸ್ತಿ ಆದಷ್ಟು ಅವುಗಳ ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ, ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ, ಆಗ ಬಾಯ್ಲಿಂಗ್ ಪಾಯಿಂಟ್ ಕೂಡ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಆರ್ಡರ್ ಬರೀರಿ ಅಂದಾಗ ನನಗೆ ಇದರ ಬಾಯ್ಲಿಂಗ್ ಪಾಯಿಂಟ್ ಈಸ್ ಮ್ಯಾಕ್ಸಿಮಮ್. ಸೊ ದೇರ್ ಫಾರ್ ಇಟ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಕಾಂಪೌಂಡ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಕಾಂಪೌಂಡ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಕಾಂಪೌಂಡ್. ಸೊ ಈ 4 ಪಾಯಿಂಟ್ಗಳು ನಿಮಗೆ ಯಾವುದರ ಅಂಡರ್ ಬರುವಂಥದ್ದು? ಬಾಯ್ಲಿಂಗ್ ಪಾಯಿಂಟ್ ಅಂಡರ್ ಬರುವಂಥದ್ದು. ಜನರಲ್ ಆಗಿ ಹೇಳಬೇಕಂತಾದರೆ ಆ್ಯಸ್ the haloalkanes are showing the higher boiling point than the parent hydrocarbons because of the van der Waals force of attraction. ಅದರಲ್ಲಿ ಕೆಲವು ಪಾಯಿಂಟ್ಸ್ಗಳು, ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಇಲ್ಲಿ ನನಗೆ ಸೇಮ್ ಆಲ್ಕೈಲ್ ಗ್ರೂಪ್ ಬಟ್ ಹ್ಯಾಲೋಜನ್ ಚೇಂಜ್ ಆಗ್ತಾ ಇದೆ, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ನನಗೆ ಹ್ಯಾಲೋಜನ್ ಸೇಮ್ ಆಗಿರುತ್ತೆ ಬಟ್ ಆಲ್ಕೈಲ್ ಗ್ರೂಪ್ ಚೇಂಜ್ ಆಗ್ತಾ ಇದೆ. ಸೊ ನಾನು ಇಲ್ಲಿ ಕೂಡ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ನನಗೆ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಆದರೆ ಎಲ್ಲಿ ಕಡಿಮೆ ಆಗುತ್ತೆ? ಸೊ ನನಗೆ ಬ್ರಾಂಚಿಂಗ್ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ನನಗಲ್ಲಿ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಪಾಯಿಂಟ್ಸ್ಗಳು ನಿಮಗೆ ಬಾಯ್ಲಿಂಗ್ ಪಾಯಿಂಟ್ನ ಮೇಲ್ಗಡೆ ಇರುವಂತಹ ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು. ದ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಡೆನ್ಸಿಟಿ. ಡೆನ್ಸಿಟಿ, ಸೊ ಯಾವ ರೀತಿ ಡೆನ್ಸಿಟಿ ನನಗೆ ವೇರಿ ಆಗುತ್ತೆ? ಸೊ ನಾರ್ಮಲ್ ಆಗಿ ನನಗೆ ಆಲ್ಕೈಲ್ ಫ್ಲೋರೈಡ್ಸ್ ಆ್ಯಂಡ್ ಆಲ್ಕೈಲ್ ಕ್ಲೋರೈಡ್ಸ್ ಆರ್ less heavier than water, and alkyl bromides and alkyl iodides are heavier than water. ಅಂದರೆ ನನಗೆ ಆಲ್ಕೈಲ್ ಕ್ಲೋರೈಡ್ಸ್ ಮತ್ತು ಆಲ್ಕೈಲ್ ಫ್ಲೋರೈಡ್ಸ್ನ ಡೆನ್ಸಿಟಿ ವಾಟರ್ಗಿಂತ ಕಡಿಮೆ. ಅದೇ ರೀತಿ ಆಲ್ಕೈಲ್ ಬ್ರೋಮೈಡ್ಸ್ ಮತ್ತು ಆಲ್ಕೈಲ್ ಅಯೋಡೈಡ್ನ ಡೆನ್ಸಿಟಿ ವಾಟರ್ಗಿಂತ ಜಾಸ್ತಿ. ಸೊ ನಾನು ಜನರಲ್ ಆಗಿ ಬರೆಯೋದಂತಾದರೆ ದ ಆಲ್ಕೈಲ್ ಅಯೋಡೈಡ್ಸ್ ಆರ್ ಮೋರ್ ಡೆನ್ಸಿಟಿ ದ್ಯಾನ್ RBr, which is more density than RCl. So this is the order of density. ಸೊ ನನಗೆ ಅಯೋಡೋ ಆಲ್ಕಿನ್ಸ್ನ ಡೆನ್ಸಿಟಿ ಯಾವಾಗಲೂ ಬ್ರೋಮೋ ಆಲ್ಕಿನ್ಸ್ಗಿಂತ ಜಾಸ್ತಿ, ಇದರ ಡೆನ್ಸಿಟಿ ಯಾವಾಗಲೂ ಕ್ಲೋರೋ ಆಲ್ಕಿನ್ಸ್ಗಿಂತ ಜಾಸ್ತಿ ಆಗಿರುತ್ತೆ. ಸೊ ಇಲ್ಲಿ ನನಗೆ ಕೆಲವು ಕೇಸಸ್ಗಳು ಬರುತ್ತೆ. ಏನು ಆ ಕೆಲವು ಕೇಸಸ್ಗಳು? ನನಗಿಲ್ಲಿ ಹ್ಯಾಲೋಜನ್ ಆಟಮ್ ಚೇಂಜ್ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ನನಗೆ ಆಲ್ಕೈಲ್ ಗ್ರೂಪಿನ ಸೈಜು ನನಗೆ ಜಾಸ್ತಿ ಆದಷ್ಟು, ಆಲ್ಕೈಲ್ ಗ್ರೂಪಿನ ಸೈಜು ನನಗೆ ಜಾಸ್ತಿ ಆದಷ್ಟು ನನಗೆ ಅದರ ಇದು ಡೆನ್ಸಿಟಿ ಕೂಡ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ CH3I ತೊಗೊಂಡಿದ್ದೀನಿ, ಒಂದು ಎಕ್ಸಾಂಪಲ್ CH3I ತೊಗೊಂಡಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ CH2I ತೊಗೊಂಡಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ CH2I ತೊಗೊಂಡಿದ್ದೀನಿ. ಸೊ ಇಲ್ಲಿ ನನಗೆ ಆಲ್ಕೈಲ್ ಗ್ರೂಪ್ನ ಸೈಜು ದೊಡ್ಡದಾಗ್ತಾ ಇದೆ, ಬಟ್ ನನಗೆ ಹ್ಯಾಲೋಜನ್ ಮಾತ್ರ ಫಿಕ್ಸ್ ಆಗಿದೆ. ಸೊ ನಿಮಗೆ ಸೈಜ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಜಾಸ್ತಿ ಆದಷ್ಟು ಅದರ ಡೆನ್ಸಿಟಿ ನನಗೆ ಕಡಿಮೆ ಆಗುತ್ತೆ. ಸೊ ಆಗ ನನಗೆ ಇದರ ಡೆನ್ಸಿಟಿ ಜಾಸ್ತಿ, ಇದರ ಡೆನ್ಸಿಟಿ ಜಾಸ್ತಿ. ಸೊ ಅದರಿಂದ this one is more than this, which one is more than this. So therefore this is the first point in the density. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಏನು? as the number of halogen atom increases, the density also increases. ಸೊ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಇನ್ಕ್ರೀಸ್ ಆದಷ್ಟು ನನಗೆ ಡೆನ್ಸಿಟಿ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೊ CH2Cl2
ಅದೇ ರೀತಿ CHCl3, ಇನ್ನೊಂದು ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4. ಇಲ್ಲಿ ನನಗೆ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ನನಗೆ ಆಗ CH2Cl2ನ ಡೆನ್ಸಿಟಿ CHCl3ಗಿಂತ ಏನಾಗಿರುತ್ತೆ, ಕಡಿಮೆ. ಇದರ ಡೆನ್ಸಿಟಿ ಇದಕ್ಕಿಂತ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್ ನನಗೆ ಇಲ್ಲಿ ಬರುವಂಥದ್ದು. ಅದೇ ರೀತಿ ಇನ್ನೊಂದು ಪಾಯಿಂಟ್ ಬರುತ್ತೆ. ಸೊ ಫಾರ್ ದಿ ಸೇಮ್ ಆಲ್ಕೈಲ್ ಗ್ರೂಪ್, ನನಗೆ ಆಲ್ಕೈಲ್ ಗ್ರೂಪ್ ಸೇಮ್ ಆಗಿದ್ದು ಹ್ಯಾಲೋಜನ್ ಆಟಮ್ ನನಗೆ ಡಿಫ್ರೆನ್ಸ್ ಆಗ್ತಾ ನನಗೆ ಅದರ ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋತಾ ಇದ್ದೀನಿ. C3H7Cl, ಇದರ ಡೆನ್ಸಿಟಿ ನಾನು ಕಂಪ್ಯಾರಿಸನ್ ಮಾಡಿದರೆ C3H7Br, ಮತ್ತೊಂದು ಎಕ್ಸಾಂಪಲ್ C3H7I ಜೊತೆ ಎಕ್ಸಾಂಪಲ್ ಕಂಪ್ಯಾರಿಸನ್ ಮಾಡಿದರೆ ಇದರ ಡೆನ್ಸಿಟಿ ಯಾವಾಗಲೂ ಇದರ ಡೆನ್ಸಿಟಿಗಿಂತ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ವಿಚ್ ಈಸ್ ಲೆಸ್ ದ್ಯಾನ್ bromo compound, which is less than iodo compound. So for the same alkyl group, as the halogen atom increases, ಅಂದರೆ ಅದರದ್ದು ಚೇಂಜ್ ಆದ ಹಾಗೆ, ಕ್ಲೋರಿನಿಂದ ಬ್ರೋಮಿನ್, ಬ್ರೋಮಿನಿಂದ ಅಯೋಡಿನ್ ಆಗಿ ಚೇಂಜ್ ಆದ ಹಾಗೆ ನನಗೆ ಅದರ ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ನನಗೆ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಜಾಸ್ತಿ ಆದಷ್ಟು ನನಗೆ ಅದರ ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ಪಾಯಿಂಟ್, ನನಗೆ ಸೈಜ್ ಆಫ್ ದಿ ಹ್ಯಾಲೋಜನ್ ಜಾಸ್ತಿ ಆದಷ್ಟು ಡೆನ್ಸಿಟಿ ಕೂಡ ಏನಾಗ್ತಾ ಹೋಗುತ್ತೆ, ನನಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಪಾಯಿಂಟ್ಸ್ಗಳು ನನಗೆ ಡೆನ್ಸಿಟಿ ಪ್ರಾಪರ್ಟಿ ಅಂಡರ್ ಬರುತ್ತೆ. The next property is dipole moment. Dipole moment. Already ನಿಮಗೆ ಡೈಪೋಲ್ ಮೊಮೆಂಟ್ ಬಗ್ಗೆ ಹೇಳಿದ್ದೀನಿ ನಾನು. ಸೊ ಡೈಪೋಲ್ ಮೊಮೆಂಟ್ ಆಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಹ್ಯಾಲೋಜನ್ ಡಿಕ್ರೀಸಸ್, ಅಂದರೆ ಫ್ಲೋರಿನಿಂದ ಅಯೋಡಿನ್ಗೆ ಬರುವಾಗ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ದೇರ್ ಫೋರ್ ದ ಡೈಪೋಲ್ ಮೊಮೆಂಟ್ ಕೂಡ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಒಂದು ಎಕ್ಸೆಪ್ಷನ್ ಕೇಸ್ ನಿಮ್ಗೆ ಆವತ್ತೇ ಹೇಳಿದ್ದೀನಿ ನಾನು. ಏನಂತ ಹೇಳಿದ್ದೀನಿ, ದ ಡೈಪೋಲ್ ಮೊಮೆಂಟ್ ಆಫ್ CH3Cl ಈಸ್ ಗ್ರೇಟರ್ ದ್ಯಾನ್ ದಿ ಡೈಪೋಲ್ ಮೊಮೆಂಟ್ ಆಫ್ CH3F. The reason is very simple, because of the small size of the fluorine atom. So fluorine atom na size ಅದೇ ರೀತಿ ಅದರ ಬಾಂಡ್ ಲೆಂತ್ ಕೂಡ ಕಡಿಮೆ ಇರೋದ್ರಿಂದ the dipole moment of CH3F is less than that of the CH3Cl. So therefore the dipole moment of CH3Cl is greater than CH3F. ಇದು ಒಂದು physical property. The next physical property is solubility. Solubility. So the nature of bond in halo alkenes is polar covalent bond ಆಗಿರೋದ್ರಿಂದ, ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಹ್ಯಾಲೋ ಆಲ್ಕೆನ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ವಾಟರಲ್ಲಿ ನನಗೆ ಅದು ಸಾಲ್ಯುಬಿಲಿಟಿನ ತೋರಿಸಲ್ಲ, ಬಟ್ ದೇ ಆರ್ ಶೋಯಿಂಗ್ ದಿ ಸಾಲ್ಯುಬಿಲಿಟಿ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಸೊ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ಗಳಲ್ಲಿ ನನಗೆ ಹ್ಯಾಲೋ ಆಲ್ಕೆನ್ಸ್ಗಳು ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ, ಆದರೆ ವಾಟ್ರಲ್ಲಿ ಮಾತ್ರ ಅದರ ಸಾಲ್ಯುಬಿಲಿಟಿ ಯಾವಾಗಲೂ ಕೂಡ ಕಡಿಮೆಯಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಈಸ್ ಸ್ಟೆಬಿಲಿಟಿ. ಸೊ ಸ್ಟೆಬಿಲಿಟಿ, ಸೊ ನನಗೆ ಸ್ಟೆಬಿಲಿಟಿ ಆರ್ಡರ್ ನನಗೆ ಗೊತ್ತಿರಬೇಕು. ಸೊ ನಿಮಗೆ ಸ್ಟೆಬಿಲಿಟಿ ಆರ್ಡರು ಸೊ ಮೇಯ್ನಾಗಿ ನನಗೆ ಬಾಂಡ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಬಾಂಡ್ ಲೆಂತಿನ ಆರ್ಡರ್ ಏನು ಬರುತ್ತೆ, ಸಿ ಎಫಿನ ಬಾಂಡ್ ಲೆಂತ್ ನನಗೆ CClಗಿಂತ ಏನಾಗಿರುತ್ತೆ, ಕಡಿಮೆಯಾಗಿರುತ್ತೆ. ಸೊ ನನಗೆ CFನ ಬಾಂಡ್ ಲೆಂತು ನನಗೆ ಕಡಿಮೆ ಆಗಿರುತ್ತೆ, ಡಿಕ್ರೀಸ್ ಇನ್ ದ ಆರ್ಡರ್. ಸೊ ಅದರಿಂದ CFನ ಬಾಂಡ್ ಲೆಂತ್ ವಿಚ್ ಇಸ್ ಲೆಸ್ ದ್ಯಾನ್ CCl, ವಿಚ್ ಇಸ್ ಲೆಸ್ ದ್ಯಾನ್ CBr, ವಿಚ್ ಇಸ್ ಲೆಸ್ ದ್ಯಾನ್ CI. ಸೊ ನನಗೆ ಈ ರೀತಿ ಬಾಂಡ್ ಲೆಂತ್ನ ಆರ್ಡರ್ ಬರುತ್ತೆ. ಸೊ ಅದರಿಂದ ಇದೇ ಆರ್ಡರು ನನಗೆ ಸ್ಟೆಬಿಲಿಟಿಗೆ ಬಂದಾಗ ನನಗೆ ಯಾವಾಗಲೂ ಕೂಡ ಆಲ್ಕೈಲ್ ಫ್ಲೋರೈಡ್ಸ್ನ ಸ್ಟೆಬಿಲಿಟಿ ಯಾವಾಗಲೂ ಜಾಸ್ತಿ, ಆಲ್ಕೈಲ್ ಫ್ಲೋರೈಡ್ಸ್ನ ಸ್ಟೆಬಿಲಿಟಿ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟು ಆಲ್ಕೈಲ್ ಕ್ಲೋರೈಡ್ಸ್ ಬರುತ್ತೆ, ನೆಕ್ಸ್ಟು ಆಲ್ಕೈಲ್ ಬ್ರೋಮೈಡ್ಸ್ ಬರುತ್ತೆ, ಕೊನೆಯಲ್ಲಿ ಆಲ್ಕೈಲ್ ಅಯೋಡೈಡ್ಸ್ ಬರುತ್ತೆ. ಸೊ ಬಾಂಡ್ ಲೆಂತ್ ಬೇಸಿಸ್ ಮೇಲೆ ನಾವು ಸ್ಟೆಬಿಲಿಟಿನ ಕೂಡ ನಾವಿಲ್ಲಿ ಹೇಳ್ಬೋದು. ಬಟ್ ಇದರ ಮೇಲೆ ನಿಮಗೆ ಮೇಯ್ನಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಬರುವಂಥದ್ದು. ಸೊ ಫಸ್ಟ್ ಒನ್ ಈಸ್ ಫಿಸಿಕಲ್ ಸ್ಟೇಟ್, ಓಡರ್ ಆ್ಯಂಡ್ ಕಲರ್. ಸೆಕೆಂಡ್ ಪಾಯಿಂಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್. Third one is density, next one is dipole moment, next one is solubility, and the last point is stability. So idishtu points gulu nimage physical state ಅಲ್ಲಿ ಬರುತ್ತೆ. ಸೊ ಅದರಿಂದ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸೊ ಗೊತ್ತಾಗಿಲ್ಲ ಅಂದಾಗ ಇನ್ನೊಂದು ಸತಿ ಅದನ್ನು ಸ್ವಲ್ಪ ನೋಡಿ, ಆಗ ನಿಮಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ.